ತಂದೆಯಾದ ದೇವರೇ, ನಿನ್ನ ಮಹಾಪ್ರೀತಿಗಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನಪ್ಪ. ನಾವು ಉಳಿದಿರುವುದು ನಿನ್ನ ಕೃಪೆಯಿಂದಲೇ ಸ್ವಾಮಿ. ದೇವರೇ, ನಾವು ಈ ಸ್ಥಿತಿಗೆ ಬಂದಿರುವುದು ನಿನ್ನ ಕೃಪೆಯಿಂದಲೇ ಸ್ವಾಮಿ. ದೇವ, ನಿನ್ನ ಮಂದಿರದಲ್ಲಿ ಧ್ಯಾನ ಮಾಡುತ್ತಾ ಇರುವಾಗ ತಿಳಿಯದ ರಹಸ್ಯಗಳನ್ನು ನೀ ಗೋಚರಪಡಿಸಿ ಇವತ್ತು ಈ ರೀತಿಯಾದ ಒಂದು ಜೀವನ ಕೊಟ್ಟ ನಿನ್ನ ಪ್ರೀತಿಗಾಗಿ ಸ್ತೋತ್ರಪ್ಪ. ದೇವರೇ, ಒಂದು ಕಾಲದಲ್ಲಿ ಸಾಲದಲ್ಲಿಯೂ ಕಣ್ಣೀರಿನಲ್ಲಿಯೂ ದೇವರೇ ದುಃಖದಲ್ಲಿಯೂ ಸಂಕಟದಲ್ಲಿಯೂ ಇದ್ದ ಕಾಲದಲ್ಲಿ ಅಪ್ಪ ನಿನ್ನ ಸನ್ನದಿಯಲ್ಲಿ ನಿನಗೆ ಯಜ್ಞಗಳನ್ನು ಅರ್ಪಿಸಿ ಸ್ತೋತ್ರ ಎಂಬ ಯಜ್ಞಗಳನ್ನು ಅರ್ಪಿಸಿ ನಿನಗೆ ಸ್ತುತಿ ಆರಾಧನೆ ಮಾಡಿದರಿಂದ ಇವತ್ತು ಮತ್ತೊಬ್ಬರಿಗೆ ಕೈ ಚಾಚಿ ಕೊಡುವ ರೀತಿಯಲ್ಲಿ ನೀ ಇಟ್ಟುಕೊಂಡ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಕರ್ತನೆ. ದೇವಾ, ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ, ನಿನ್ನ ಮಮತೆಗಾಗಿ ಸ್ತೋತ್ರ. ದೇವರೇ, ಕೃತಜ್ಞತೆಯುಳ್ಳವರೆಲ್ಲ ಸ್ವಲ್ಪ ಸ್ತೋತ್ರ ಮಾಡಿ ನೋಡಿರಿ. ಬಂದ ಕಾಲಗಳನ್ನು ನೆನೆಸಿಕೊಂಡು ಈಗಿನ ಕಾಲವನ್ನು ಯೋಜಿಸಿ ಒಂದು ಸ್ತೋತ್ರ ಮಾಡಿ ನೋಡಿ. ಮನಸ್ಸು ಬಿಚ್ಚಿ ಸ್ತೋತ್ರ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ಅಂತ ನೋಡಿ. ನಾನಿವತ್ತು ಅನುಭವಿಸುವ ಸುಖಗಳು, ನಾನಿವತ್ತು ಅನುಭವಿಸುವ ಸಂತೋಷಗಳು, ನಾನಿವತ್ತು ಅನುಭವಿಸುವ ಸೌಕರ್ಯಗಳು ದೇವಾ ನಿನ್ನ ದಾನವಾಗಿದೆ ಅಪ್ಪ. ನಿನ್ನ ದಾನವಾಗಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ಸಭೆಯಲ್ಲಿ ದೇವರೇ, ಅನೇಕ ಮಕ್ಕಳು ನೊಂದು ಬಂದಿರುವಾಗ, ಅನೇಕರು ದುಃಖಪಟ್ಟು ಬಂದಿರುವಾಗ, ಅನೇಕರ ಕಣ್ಣೀರು ಹರಿಸಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಈ ಹಗಲೊತ್ತು ದೇವರೇ, ನಿನ್ನ ಮಕ್ಕಳಿಗಾಗಿ ನೀ ಆಲೋಚನೆ ಕೊಡು ದೇವರೇ. ತಿಳಿಯದ ರಹಸ್ಯಗಳನ್ನು ತಿಳಿಯಪಡಿಸಪ್ಪ. ಈಗಲೂ ದೇವರೇ, ಇನ್ನೂ ಅರಿವಿಲ್ಲದ ಕಾರ್ಯಗಳ ಬಗ್ಗೆ ಈ ಸಭೆಗಾಗಿ ಇವತ್ತು ನೀ ಮಾತನಾಡುತ್ತಾನೆ. ನಿನ್ನ ದಾಸನಾದ ನನ್ನನ್ನೊಂದು ಪಾತ್ರೆಯಾಗಿ ಉಪಯೋಗಿಸಪ್ಪ. ಈ ಮಕ್ಕಳಿಗೆ ಒಂದು ಪ್ರಯೋಜನವುಳ್ಳ ಒಂದು ಪಾತ್ರೆಯಾಗಿ ನನ್ನನ್ನು ಉಪಯೋಗಿಸು ದೇವರೇ. ನಿನಗೆ ಇಷ್ಟವುಳ್ಳ ಒಂದು ಉಪಕರಣವಾಗಿ ನೀ ಉಪಯೋಗಿಸು ಕರ್ತನೆ. ನನ್ನನ್ನು ಚಿಲುಬೆಯ ನೆರಳಿನಲ್ಲಿ ಮರಮಾಚಿಕೊಂಡು ಮಕ್ಕಳ ಪರವಾಗಿ ಒಂದು ಉಪಕರಣವಾಗಿ ಉಪಯೋಗಿಸಿಕೊಳ್ಳಬೇಕಾಗಿ ನಮ್ಮ ರಕ್ಷಕನು ನಮ್ಮೊಡೆಯನೂ ಆಗಿರುವ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾರ ದೇವರು ವಿಶೇಷವಾದುದು ನಿಮಗೆ ಕೊಡಲಿಕ್ಕಿದೆ. ಅದರಿಂದ ನಾವು ಪ್ರಾರಂಭವಾಗಿ ಫಿಲೆಮೋನನಿಗೆ ಬರೆದಿರುವಂಥ ಪತ್ರಿಕೆ, ಅಪೊಸ್ತಲನಾದ ಪೌಲನು ಫಿಲೆಮೋನನಿಗೆ ಬರೆದಿರುವಂಥ ಪತ್ರಿಕೆ, ಅದರಲ್ಲಿ ಒಂದೇ ಅಧ್ಯಾಯ ಇರುವುದು. 6-7 ವಾಕ್ಯ ನಾವು ಓದಿಕೊಳ್ಳೋಣ. ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲಾ ಸುವರಗಳನ್ನು ಕುರಿತು ನೀನು ತಿಳುವಳಿಕೆಯನ್ನು ಹೊಂದಿರುತ್ತಿರುವಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೋನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನು ಉಂಟು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಸಹೋದರನೇ, ನಿನ್ನ ಮೂಲಕ ದೇವಜನರ ಹೃದಯಗಳಿಗೆ ಪ್ರೋತ್ಸಾಹ ಉಂಟಾದದರಿಂದ ನಿನ್ನ ಪ್ರೀತಿಯ ನಿಮಿತ್ತ ನನಗೆ ಬಹಳ ಸಂತೋಷವೂ ಆದರಣೆಯೂ ಉಂಟಾದವು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 2 ವಾಕ್ಯಗಳಿಂದ ನಾವು 3 ವಿಷಯ ಅಲ್ಲಿ ನೋಡಲಿಕ್ಕಿದೆ. ಕ್ರಿಸ್ತ ಯೇಸುವಿನ ಮೇಲೆ ಇಟ್ಟಿರುವ ನಂಬಿಕೆಯ ಮೂಲಕ ಒಂದು, ಯೇಸು ಕ್ರಿಸ್ತನಿಗೆ ಮಹಿಮೆಯಾಗುತ್ತಾ ಇದೆ. 2, ದೇವ ಜನರಿಗೆ ಪ್ರೋತ್ಸಾಹವಾಗುತ್ತಾ ಇದೆ. 3, ದೇವ ಸೇವಕರಿಗೆ ಆನಂದವು ಆಧರಣೆಯೂ ಆಗುತ್ತಾ ಇದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಾನು ಮತ್ತು ನೀವು ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಟ್ಟವರು, ರಕ್ಷಣೆ ಹೊಂದಿದವರು, ದೇವರ ಪ್ರಿಯ ಕುಮಾರನು ದೇವರ ಪ್ರಿಯ ಕುಮಾರತಿಯವರು ಆಗಿ ದೇವರ ಮಕ್ಕಳೆಂಬ ಪದವಿಯಲ್ಲಿರುವವರಾಗಿದ್ದೇವೆ. ಹೋದ ವಾರ ಹೇಳಿದ ಧ್ಯಾನ ಮಾಡಿದರೆ ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕರು ನಾವು. ಆಮೇಲೆ ಹೀಗಿರುವ ನಮ್ಮ ಈ ನಂಬಿಕೆಯಿಂದ ದೇವರಿಗೆ ಎಲ್ಲ ಸಮಯದಲ್ಲಿ ಮಹಿಮೆಯಾಗಬೇಕು. ನಮ್ಮ ಪ್ರತಿಯೊಬ್ಬರ ಮೂಲಕ ದೇವರಿಗೆ
ಮಹಿಮೆಯಾಗಬೇಕು. ನನ್ನ ಮತ್ತು ನಿಮ್ಮ ನಂಬಿಕೆಯ ಮೂಲಕ ದೇವರಿಗೆ ಮಹಿಮೆಯಾಗಬೇಕು. ಈ ಭಾನುವಾರ ದೇವರ ಸನ್ನಿಧಿಯಲ್ಲಿ ಅದರಿಂದ ಫಲ ಏನಂತ ಆಮೇಲೆ ಹೇಳ್ತೀನಿ ನೋಡಿ. ದೇವರ ಸನ್ನಿಧಿಯಲ್ಲಿ ಬಂದಿರುವ ನಾವು ಮುಖಾಂತರ ಒಂದು ದೇವರಿಗೆ ಮಹಿಮೆಯಾಗಬೇಕು. ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಪ್ರಿಯ ದೇವರ ಮಕ್ಕಳಿರ, ಇವತ್ತು ನಿಮಗೆ ಆಶೀರ್ವಾದದ ಬಗ್ಗೆ ಹೇಳಿಲ್ಲ ಅಂತ ತಿಳ್ಕೊಳ್ಳಬೇಡ. ನಿಮ್ಮ ನಂಬಿಕೆಯಲ್ಲಿ ನೀ ದೇವರಿಗೆ ಮಹಿಮೆ ಕೊಡುವುದಾಗಿದ್ದರೆ ಆಶೀರ್ವಾದ ಅದರ ಮೇಲೆ ಬಂದೇ ಬಂದಿರುತ್ತದೆ. ಹಲ್ಲೆಲೂಯಾ. ನಿಮ್ಮ ಜೀವನದ ಮೂಲಕ ದೇವರಿಗೆ ಮಹಿಮೆಯಾಗುವುದನ್ನು ಯೋಚಿಸಿರಿ. ಹಲ್ಲೆಲೂಯಾ. ಇವತ್ತು ಒಂದು ಸಾರಿ ಕೂಡ ನಮ್ಮ ಸಮರ್ಪಣೆಯನ್ನು ಖಚಿತಪಡಿಸೋಣ. ಹೊಸ ವರ್ಷದ ವಾಗ್ದಾನ ವಚನದಲ್ಲಿ ಏನಿದೆ? ಅಭಿವೃದ್ಧಿ, ಸಂತೋಷ, ಯುದ್ಧ ವೀರನು. ನೀವು ಯುದ್ಧ ವೀರನಂದೇ ಕರ್ತನಿಗಾಗಿ ಸಂತೋಷವಾಗಿ ದುಡಿಯುವುದಾಗಿದ್ದರೆ ನಿಮ್ಮಲ್ಲಿ ಅಭಿವೃದ್ಧಿ ಇದ್ದೇ ಇರುತ್ತದೆ. ಯುದ್ಧ ವೀರನಂದೇ ಸಂತೋಷವಾಗಿ ದೇವರಿಗಾಗಿ ದುಡಿಯುವುದಾಗಿದ್ದರೆ ಅದರಲ್ಲಿ ಅಭಿವೃದ್ಧಿ, ಎನ್ಲಾರ್ಜ್ಮೆಂಟ್ ಇದ್ದೇ ಇರುತ್ತದೆ. ಅದಕ್ಕೆ ಹೋದವಾರ ಮತ್ತು ಹೇಳಿದೆ, ಒಳ್ಳೆಯ ಸೈನಿಕನೆಂದೇ ನನ್ನ ಜೊತೆ ಶ್ರಮೆ ಅನುಭವಿಸುವ ಪೌಲನು ಹೇಳಿದೆ. ನಾವು ಒಳ್ಳೆಯ ಸೈನಿಕರಾಗಿ ಶ್ರಮೆ ಅನುಭವಿಸಲಿಕ್ಕಾಗಿ ನಾವು ಮೊನ್ನೆ ಭಾನುವಾರ ಪ್ರಾರ್ಥನೆ ಎಂಬ ವಿಷಯದ ಬಗ್ಗೆ ತಿಳ್ಕೊಂಡಿದೆ. ಯಾವ ರೀತಿ ಎಲ್ಲ ಪ್ರಾರ್ಥಿಸಬೇಕು? ಮೊಣಗಾಲೂರಿ ಪ್ರಾರ್ಥಿಸೋದು, ಕೈಗಳೆತ್ತಿ ಪ್ರಾರ್ಥಿಸೋದು, ಅಡ್ಡ ಬಿದ್ದು ಪ್ರಾರ್ಥಿಸೋದು, ಯಾವಾಗೆಲ್ಲ ಪ್ರಾರ್ಥಿಸೋದು, ಯಾವಾಗಲೂ ಪ್ರಾರ್ಥಿಸೋದು, ವಿಶೇಷವಾಗಿ ಮಧ್ಯರಾತ್ರಿಯಲ್ಲಿ ಪ್ರಾರ್ಥಿಸೋದು. ಹೀಗೆ ನಾವು ಶ್ರಮೆ ಪಡಲಿಕ್ಕೆ ಮನಸ್ಸು ಮಾಡಿದರೆ ನಾವು ಯಾವುದು ಇಲ್ಲದವರಾಗಿ ಇರಲ್ಲ. ಮಕ್ಕಳೇ, ಒಂದು ದೇವರಿಗೆ ಮಹಿಮೆ ಆಗಬೇಕು. ನನ್ನ ಈ ನಂಬಿಕೆಯ ಜೀವನದ ಮೂಲಕ ದೇವರಿಗೆ ಮಹಿಮೆ ಆಗಬೇಕು. ಒಂದು ಮನಸ್ಸು ಮಾಡಿ ಮನಸಾಕ್ಷಿಯಲ್ಲಿ ಹೇಳಲಿಕ್ಕಾಗುತ್ತೆ ನೋಡಿ, ನನ್ನ ಈ ಜೀವನದಿಂದ ದೇವರಿಗೆ ಮಹಿಮೆ ಆಗಬೇಕು. ನಿಮ್ಮ ಮನಸಾಕ್ಷಿ ಮೇಲೆ ಎದ ಮೇಲೆ ಕೈ ಇಟ್ಟು ಒಂದ್ಸಾರಿ ಹೇಳಲಿಕ್ಕಾಗತ್ತಾ? ನನ್ನ ಈ ಜೀವಕ್ಕೆ, ನನ್ನ ಈ ನಂಬಿಕೆಗೆ ದೇವರ ನಿನ್ನ ನಾಮ ಮಹಿಮೆ ಆಗಬೇಕು. ಈ ಜೀವಕ್ಕೆ ಆಧಾರ ನೀವೇ, ನನ್ನ ಬಾಳಿಗೆ ಬೆಳಕು ನೀವೇ. ಈ ಜೀವಕ್ಕೆ ಮನಸ್ಸಿನ ಆಳದಿಂದ ನಮ್ಮ ಈ ಜೀವಕ್ಕೆ ನೀನೇ ಆಧಾರಪ್ಪ. ಮೂರು ಮಾತು. ಒಂದು, ನನ್ನ ಈ ಜೀವಕ್ಕೆ ಆಧಾರವಾಗಿ ನಿನ್ನಿಂದದ್ರಿಂದ ನಿನ್ನ ನಾಮ ಮಹಿಮೆಯಾಗಬೇಕು. ಎರಡು, ನನ್ನ ಈ ನಂಬಿಕೆ ಜೀವನ ಮೂಲಕ ದೇವ ಜನರಿಗೆ ಪ್ರೋತ್ಸಾಹ ಆಗಬೇಕು. ನನ್ನಿಂದ ಒಬ್ಬರಿಗೆ ಪ್ರೋತ್ಸಾಹ ಆಗಬೇಕು. ನನ್ನ ಮೂಲ ಒಬ್ಬರಿಗೆ ಉತ್ಸಾಹ ಆಗಬೇಕು. ನನ್ನ ಮೂಲ ಒಬ್ಬರಿಗೆ ರಕ್ಷಣೆ ಆಗಬೇಕು. ಹಲ್ಲೆಲೂಯಾ. ಮೂರು, ನನ್ನ ಮೂಲಕ ನನ್ನ ಸೇವಕರಿಗೆ ಸಂತೋಷವು ಆಧರಣೆ ಆಗಬೇಕು. ನಾನು ಈ ಸ್ಥಿತಿಗೆ ಬರಲಿಕ್ಕೆ, ಈ ಸ್ಥಳಕ್ಕೆ ಬರುವಾಗ ನನಗೆ ಆಧರಣೆ ಕೊಟ್ಟ ಸೇವಕರಿಗೆ ಸಂತೋಷ ಆಗಬೇಕು. ಹಲ್ಲೆಲೂಯಾ.
ನಿಮ್ಮ ಜೀವನದಿಂದ ಸೇವಕರಿಗೆ ಸಂತೋಷ ಆಗ್ತಾ ಇದೆಯಾ, ಸೇವಕರಿಗೆ ನೋವಾಗ್ತಾ ಇದೆಯಾ ಅಂತ ನೀವು ಪರಿಶೋಧಿಸಿರಿ. ಈ ಕ್ರಿಸ್ತ ನಂಬಿಕೆಯಿಂದ 3 ಕಾರ್ಯ ಆಗಲಿ. 1, ದೇವರಿಗೆ ಮಹಿಮೆ ಆಗಬೇಕು. 2, ದೇವ ಜನರಿಗೆ ಪ್ರೋತ್ಸಾಹ ಆಗಬೇಕು. 3, ದೇವ ಸೇವಕರಿಗೆ ಸಂತೋಷ ಆಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಕ್ಕಳೇ, ದೇವರಿಗೆ ಕೃತಜ್ಞತೆಯುಳ್ಳವರಾಗಿರು. ಇಲ್ಲಿ ಆಶೀರ್ವಾದದ ಬಗ್ಗೆ ಪದೇ ಪದೇ ಹೇಳುವ ಅವಶ್ಯಕತೆ ಇಲ್ಲ. ನೀ ದೇವರಿಗೆ ಕೃತಜ್ಞತಾಬದ್ಧರಾಗಿದ್ದರೆ, ದೇವರಿಗಾಗಿ ಸಾಕ್ಷಿಯಾಗಿ ನಿಲ್ಲುವ ಬಗ್ಗೆ ಹೇಳುವಾಗ ಅದು ಅನುಸರಿಸಿದರೆ ಆಶೀರ್ವಾದ, ಶುಭವು, ಕೃಪೆಯು ನಿಮ್ಮ ಹಿಂದೆ 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 ಬರುತ್ತದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ನಾನು ಒಂದು ಸಾಕ್ಷಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅದು ಒಬ್ಬ ಹಿರಿಯ ಸೇವಕರು ಹೇಳಿದ ಒಂದು ಸಾಕ್ಷಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಒಬ್ಬ ಹಿರಿಯ ಸೇವಕರು ಹೇಳಿರುವಂಥ ಸಾಕ್ಷಿ. ಒಬ್ಬ ಇಂಗ್ಲೀಷು ದೇಶದಲ್ಲಿ ನಡೆದ ಒಂದು ಘಟನೆ. ಲೆಸ್ಟರ್ ಸಮರಾಲ್ ಎಂಬ ಒಬ್ಬ ವ್ಯಕ್ತಿ, ಲೆಸ್ಟರ್ ಸಮರಾಲ್ ಎಂಬ ಒಬ್ಬ ವ್ಯಕ್ತಿ 16 ವಯಸ್ಸಲ್ಲಿ ಅವರಿಗೆ ಭಯಂಕರವಾದ ಕಾಯಿಲೆ ಬಂದು ಲಂಗ್ಸ್ಗೆ ಉಸಿರಾಟದ ಸಮಸ್ಯೆ. ಹಲವಾರು ಕಡೆ ಟ್ರೀಟ್ಮೆಂಟ್ಗಳು ಕೊಟ್ಟು ಲಾಸ್ಟ್ ಎಲ್ಲ ಕಡೆ ಟ್ರೀಟ್ಮೆಂಟ್ಗಳಲ್ಲಿ 2 ವರ್ಷದ ಚಿಕಿತ್ಸೆ ಮಾಡಿ ಲಾಸ್ಟ್ ಡಾಕ್ಟರ್ ಹೇಳಿದೆ, ಇವರಿಗೆ ಯಾವುದೇ ಚಿಕಿತ್ಸೆ ಫಲಿಸೋದಿಲ್ಲ. ಈ ಮಗನು 16 ವಯಸ್ಸಿರುವಂಥ ಮಗನು 3 ತಿಂಗಳು ಬದುಕೋದು ಅಂತ ಹೇಳಿಬಿಟ್ರು. ಹಲ್ಲೆಲೂಯಾ. ಆವಾಗ ತಂದೆ ತಾಯಿಯವರಿಗೆ ಹೇಳಿದೆ, ಇವನು 3 ತಿಂಗಳೇ ಬದುಕೋದು, ಇವರ ಕೈಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೀವು ಅವರಿಗೇನು ಇಷ್ಟ ಇದೆಯೋ ಅವನ ಇಷ್ಟ ಏನಿದ್ರೆ ಸಾಧಿಸು ಅಂತ ಹೇಳಿದ್ರು. ಹಲ್ಲೆಲೂಯಾ. ಈ ಮಾತು 16 ವಯಸ್ಸಿರುವಂಥ ಲೆಸ್ಟರ್ ಸಮರಾಲ್ ಎಂಬ ವ್ಯಕ್ತಿ, ಯೌವನಸ್ಥನು, 16 ವಯಸ್ಸು ಹುಡುಗ, ಅವನು ತಂದೆ ತಾಯಿಯವರಿಗೆ ಮಾತಾಡುವುದನ್ನು ಮಾತು ಅವನು ಕೇಳಿಸ್ಕೊಂಬಿಟ್ರು. ನನಗೇನು 3 ತಿಂಗಳಿಂದ ಬಾಕಿ ಇರೋದು. ಅವನು ತಿಳ್ಕೊಂಡಿದೆ, ಈ 3 ತಿಂಗಳು ಬಾಕಿ ಇದ್ದರೆ ನಾನು ಇರುವ ಕಾಲ ನನ್ನ ದೇವರಿಗೆ ಮಹಿಮೆ ಕೊಡಬೇಕು. ನನ್ನ ಕೈಯಲ್ಲಿ ಆಗುವ ಜನರಿಗೆ ನಾನು ಉಪಯೋಗ ಆಗಬೇಕು. ಹಲ್ಲೆಲೂಯಾ. ಅವನದೊಂದು ತೀರ್ಮಾನ ಮಾಡಿದೆ. ಈ ವಾಕ್ಯ ನನಗೆ ಸಿಕ್ಕಿದು, ಈ ಸಾಕ್ಷಿ ಸಿಕ್ಕಿದು, ಆಮೇಲೆ ಒಂದಕ್ಕೊಂದು ಜೋಡಣೆ ಆಗ್ತಾ ಇದೆ. ಈ ಸಭೆ ಮೇಲೆ ದೇವರು ಯಾವುದೋ ದೊಡ್ಡ ನೋಕ ಇಟ್ಟುಕೊಂಡು ನಾನು ಈ ಭಾನುವಾರ ವಾಕ್ಯ ಕೊಡ್ತಿರೋ ಒಂದು ಗ್ಯಾರಂಟಿ ಇರಲಿಲ್ಲ. ಯಾಕಂದರೆ ಕೆಮ್ಮು ಬಿಡದ ಕೆಮ್ತಾ ಇದ್ದರೆ ಮಾತಾಡಲಿಕ್ಕೆ ಆಗುತ್ತೋ ಇಲ್ವೋ ಅಂತ ತಿಳ್ಕೊಂಡು. ಆದರೆ ಪ್ರಿಯರು, ಇವತ್ತು ದೇವರು ಈ ಆಲೋಚನೆ ನಿಮಗೊಂದಿಗೆ ಕೊಡ್ತಾ ಇದ್ದಾರೆ. ನನಗೆ ಕೆಮ್ಮು ಇಲ್ಲದೆ ನಿಮ್ಮ ಮುಂದೆ ನಿಲ್ಲಿಸಿ ವಿಷಯ ತಿಳಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ದೇವರಿಗೊಂದು ಪ್ರೀತಿ ಇದೆ. 16 ವಯಸ್ಸು ಹುಡುಗ 2 ವರ್ಷದ ಚಿಕಿತ್ಸೆಯಲ್ಲಿ ಇನ್ನು 3 ತಿಂಗಳು ಬಾಕಿ ಇದೆ ಎನ್ನುವಾಗ ಅವನ ಮನಸ್ಸಿನಲ್ಲಿ ಬಂದ ಆಲೋಚನೆ ಒಂದು, ಈ 3 ತಿಂಗಳಲ್ಲಿ ದೇವರಿಗೆ ಮಹಿಮೆ ಕೊಡಬೇಕು. ನನ್ನ ಕೈಯಲ್ಲಿ ಆಗುವುದಷ್ಟು ಜನರಿಗೆ ಉಪಯೋಗ ಆಗಬೇಕು. ಅದಕ್ಕೆ ಅವನೊಂದು ತೀರ್ಮಾನ ಮಾಡಿದೆ. ಅವನು ತನ್ನ ಸಮೀಪದಲ್ಲಿರುವ ಸಭೆಗೆ ಹೋಗಿದೆ. ಸಭೆಯಲ್ಲಿ ಹೋಗಿ ಸೇವಕರಿಗೆ ಹೇಳಿದೆ, ಸೇವಕರ ಹತ್ರ, ಪಾಸ್ಟ್ರೇ, ನನಗೆ 3 ತಿಂಗಳು ಆಯುಸ್ಸಿದೆ ಎಂದು ಡಾಕ್ಟರ್ ಹೇಳಿದ್ದಾರೆ. ಆದ್ದರಿಂದ 3 ತಿಂಗಳು ದೇವರಿಗಾಗಿ, ದೇವರ ಮಹಿಮೆಗಾಗಿ ನಾನೇನಾದರೂ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಡಬೇಕು ಅಂತ ಹೇಳಿದರು. ಹಲ್ಲೆಲೂಯಾ. ಆ ಸೇವಕರ ಹೆಸರು ಡಾಕ್ಟರ್ ಸ್ಟೈಡರ್ ಎಂದ ಹೆಸರು. ಇಂಗ್ಲೆಂಡಲ್ಲಿ ಇರುವ ಡಾಕ್ಟರ್ ಸ್ಟೈಡರ್ ಎಂಬ ಸ್ಟೈಡರ್ ಎಂಬ ಸೇವಕರು, ಅವರು ಸೇವಕರು. ಡಾಕ್ಟರ್ ಸ್ಟೈಡರ್ ಎಂಬ ಪಾಸ್ಟರ್ ಬಳಿಯಲ್ಲಿ ಹೋಗಿ ಈಗ ಲೆಸ್ಟರ್ ಸಮರಾಲ್ ಎಂಬ ಯೌವನಸ್ಥನು ಕೇಳುತ್ತಾನೆ, ನನಗೆ 3 ತಿಂಗಳ ಆಯುಸ್ಸಿರುವುದು, ಈ ಸಭೆಯಲ್ಲಿ ನಾನು ದೇವರಿಗಾಗಿ ಸೇವೆ ಮಾಡಬೇಕು, ನನಗೊಂದು ಅವಕಾಶ ಕೊಡಿ. ಅವರು ಪಾಸ್ಟ್ರು ಉಸಿರಾಡಲಿಕ್ಕೆ ಕಷ್ಟ, ಅವನು ತುಂಬ ಪೇಷಂಟ್ ಆಗಿರೋರು. ಆವಾಗ ಅವರು ಹೇಳಿದರು,
ನಿನಗೆ ನಾನೇನು ಈ 3 ತಿಂಗಳಲ್ಲಿ ಅನಾರೋಗ್ಯದಲ್ಲಿರುವ ನಿನಗೆ ಎಂಥ ಸೇವೆ ಕೊಡಲಿಕ್ಕೆ ಸಾಧ್ಯ ಆಗುತ್ತದೆ? ಹಲ್ಲೆಲೂಯಾ. ಮಕ್ಕಳು ತುಂಬ ಗಮನ ಕೊಟ್ಟು ಕೇಳಬೇಕು, ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ. ಕೇಳ್ತಾ ಇರುವಾಗ ಅವರು ಹೇಳಿದರು, ಪಾಸ್ಟ್ರೇ ನನಗೆ ಇರುವಂಥ ಕಾಯಿಲೆ, ಶ್ವಾಸಕೋಶ ಕಾಯಿಲೆ, ಉಸಿರಾಟದಿಂದ ಇನ್ನೊಬ್ಬರಿಗೆ ಹರಡಿಕೊಳ್ಳುವ ಥರ ಸಮಸ್ಯೆ ಆದರೂ ನನಗೊಂದು ರೂಮ್ ಕೊಡಿ, ಒಂದು ರೂಮಲ್ಲಿ ನನಗೆ ಬಿಟ್ಟು ಬಿಡಿ, ಅಲ್ಲಿ ಏನಾದರೂ ಕೆಲಸ ಮಾಡಲಿಕ್ಕೆ ಕೊಟ್ಟರು ಸಾಕು ನನಗೆ. ಯಾಕಂದರೆ ನಾನು ಆಚೆ ಕಡೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗಲ್ಲ, ನಾನು ಆಚೆ ಕಡೆ ಓಡಾಡಿಕೊಂಡು ಮಾಡಿ ನನಗಿರುವಂಥ ಕಾಯಿಲೆ ಇನ್ನೊಬ್ಬರಿಗೆ ಬರಬಾರದು. ನನ್ನಿಂದ ಮತ್ತೊಬ್ಬರಿಗೆ ಪ್ರೋತ್ಸಾಹ ಆಗಬೇಕು, ನನ್ನಿಂದ ದೇವರಿಗೆ ಮಹಿಮೆ ಆಗಬೇಕು, ನನ್ನಿಂದ ತೊಂದರೆ ಆಗಬಾರದು. ಅದಕ್ಕೆ ಏನು ಕೆಲಸ ಇದ್ದರೆ ಹುಡುಕಿ ಕೊಡಿ ಪಾಸ್ಟ್ ಎಂದು ಹೇಳಿದರು. ಹಲ್ಲೆಲೂಯಾ. ಡಾಕ್ಟರ್ ಸ್ಟೈಡರ್ ಎಂಬ ಪಾಸ್ಟ್ರು ಆವಾಗ ಯೋಚನೆ ಮಾಡಿದೆ, ಯೌವನಸ್ಥನಿಗೆ ಎಂಥ ಕೆಲಸ ಕೊಡಬಹುದು. ಆ ಸಮಯಗಳಲ್ಲಿ ಈಗ ಮಕ್ಕಳ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡೋ ಥರ ಪ್ರಸಂಗ ಟೈಪ್ ಮಾಡೋದು. ಆ ಕಾಲಗಳಲ್ಲಿ ವಿಡಿಯೋ ಇಲ್ಲ, ಆವಾಗ ಹಳೆಯ ಟೈಪ್ ರೈಟಿಂಗ್ ಮಿಷಿನ್ ಗೊತ್ತಲ್ಲ, ಒತ್ತುವಾಗ ಟಕ್ 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 ನೋಡಿ ಅದಲ್ಲ, ಆ ಥರ ಟೈಪ್ ರೈಟಿಂಗ್ ಮಿಷಿನ್ ಇರಲಿ. ಅವ್ರಿಗೆ ಹೇಳಿದೆ, ಸರಿ ನಿನಗೆ ಈಗ ಸದ್ಯಕ್ಕೆ ಮಾಡಲಿಕ್ಕೆ ಇರುವಂಥ ಕೆಲಸ ಎಂದು ಹೇಳಿದರೆ ಟೈಪ್ ರೈಟಿಂಗ್ ಮಿಷಿನ್ ಇದೆ, ನಿನಗೆ ಅಲ್ಲಿ ಕೂತ್ಕೊಂಡು ನಾನು ಕೊಡುವ ಪ್ರಸಂಗ ನೀ ಅದರಲ್ಲಿ ಟೈಪ್ ಮಾಡು, ಬರೆದು ಕೊಡ್ತೀನಿ, ಟೈಪ್ ಮಾಡು, ಇಷ್ಟು ನೀನು ಮಾಡಲಿಕ್ಕೆ ಇಲ್ಲಿ ಒಂದು ಕೆಲಸ ಇದೆ ಎಂದು ಹೇಳಿದ್ರು. ಅವನು ಹೇಳಿದೆ, ಸರಿ ಆಯಿತು ಮಾಡ್ತೀನಿ. ಉಸಿರು ಎಳೀತಾ ಇರುವಂಥ ಮನುಷ್ಯನಿಗೆ ಟೈಪ್ ರೈಟಿಂಗ್ ಮಾಡಬೇಕಾದ್ರೂ ಕಷ್ಟೇನೆ. ಆದರೂ ಅವನೇನು ಮಾಡಿದಾನೆ, ಕಷ್ಟಪಟ್ಟು ಅವನು 3 ತಿಂಗಳು ಬದುಕಲಿಕ್ಕಿರುವಂಥ ವ್ಯಕ್ತಿ ಕಷ್ಟಪಟ್ಟು ಈ ಕೆಲಸ ಮಾಡಿಕೊಂಡು ಬಂದೆ. ಹಲ್ಲೆಲೂಯಾ. ಅವನು ಒಂದೊಂದು ದಿವಸ ಈ ಕೆಲಸ ಮಾಡ್ತಾ ಇದೆ. ಆದರೆ ಒಂದೊಂದು ದಿವಸ ಕೆಲಸ ಮಾಡ್ತಾ 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 ಅವನಿಗೆ ಏನೋ ಸ್ವಲ್ಪ ಉತ್ಸಾಹ ಥರ ಅನ್ನಿಸ್ತಾ ಇದೆ. ಅವನು ಉತ್ಸಾಹವಾಗಿ ಕೆಲಸ ಮಾಡಿದರು. 3 ತಿಂಗಳಾದ ಮೇಲೆ ಡಾಕ್ಟರ್ ಸ್ಟೈಡರ್ ಎಂಬ ಪಾಸ್ಟು, 3 ತಿಂಗಳು ಆಯ್ತಲ್ಲಪ್ಪ, ನಿನಗೆ 3 ತಿಂಗಳು ಡೇಟ್ ಹೇಳಿದೆ, ನೀನು ಕೆಲಸ ಮಾಡ್ತಾ ಇದ್ದೀರಾ, ಏನಿದೆ ನೋಡೋಣ ಅಂತ ಹೇಳಿಬಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಬಿಟ್ಟು ಡಾಕ್ಟರ್ ಹೇಳಿದೆ, ಈ ಹುಡುಗನ ಪರಿಸ್ಥಿತಿ ಗಂಭೀರವಾಗಿ ಕಷ್ಟವಾಗಿದೆ, ಇವನು 3 ತಿಂಗಳೇ ಬದುಕೋದು, ಅಂದರೆ ಇವನ್ನು ತುಂಬ ಸುಧಾರಣೆ ಮಾಡಿ ನೋಡಿಕೊಳ್ಳಿರಿ ಅಂತ ಹೇಳಿದೆ. ಹಲ್ಲೆಲೂಯಾ. ಮತ್ತೆ 3 ತಿಂಗಳು ಹೇಳಿ ಈಗ ಮತ್ತೆ 3 ತಿಂಗಳು ಕೊಟ್ಟಿದೆ. ಅವನು ಬಂದರು, ಮತ್ತೆ 3 ತಿಂಗಳು ಅವನು ಕೊಟ್ಟ ಕೆಲಸ ಮಾಡಿದರು. ದೇವರ ನಾಮದ ಮಹಿಮೆಗಾಗಿ, ದೇವರ ಸಭೆಗೆ ಉಪಯೋಗಕ್ಕಾಗಿ, ಪ್ರೋತ್ಸಾಹಕ್ಕಾಗಿ ಅವನು ಮಾಡಿದೆ. ಹಲ್ಲೆಲೂಯಾ. ದೇವ ಸೇವಕರಿಗೆ ಸಂತೋಷಕ್ಕಾಗಿ, ಆದರಣೆಕ್ಕಾಗಿ ಅವನು ಮಾಡಿದೆ. 3 ತಿಂಗಳಾದ ಮೇಲೆ ಮತ್ತೆ ಹೋಗಿದೆ. ಮತ್ತೆ ಹೋಗಿ ನೋಡುವಾಗ ಹೇಳಿದರು, ನೋಡಿ ಈ ಯೌವನಸ್ಥನ ಹೆಂಗಿದೆ ಎಂದು ನೋಡುವಾಗ ಇವನ ಈಗಿನ ಪರಿಸ್ಥಿತಿಯಲ್ಲಿ ಇವನು ಹೆಚ್ಚಿನ ಕಾಲ ಬದುಕೋದಿಲ್ಲ, ಇವನು ತುಂಬ ಕ್ರಿಟಿಕಲ್ ಇದೆ, ತುಂಬ ಸೂಕ್ಷ್ಮವಾಗಿ ನೋಡಿರಿ. ಹಲ್ಲೆಲೂಯಾ. ಅವನು ಪಾಸ್ಟರ್ ಪರವಾಗಿಲ್ಲ, 6 ತಿಂಗಳು ಕಾಪಾಡಿದೆಯಲ್ಲ, ನಾನು ಮತ್ತು ಅದೇ ಕೆಲಸ ಮಾಡ್ತೀನಿ, ನನಗೆ ಅದೇ ಕೆಲಸ ಕೊಡಿ. ಮತ್ತು ಅವನು ಟೈಪ್ ರೈಟಿಂಗ್ ಮಾಡುವಂಥ ಕೆಲಸ ಮಾಡಿಕೊಂಡಿದ್ದನು. ಮತ್ತು 9 ತಿಂಗಳಾಯಿತು. 9 ತಿಂಗಳ ನಂತರ ಮತ್ತೆ ಹೋಗಿ ನೋಡಿದೆ. ಡಾಕ್ಟರ್ ಹೇಳಿದೆ, ಈ ಒಂದು ಪರಿಸ್ಥಿತಿ ತುಂಬ ಗಂಭೀರವಾಗಿದೆ, ಇವನು ತುಂಬ ನೋಡಿಕೊಳ್ಳಬೇಕು. ಅವನು ಅದೇ ಕೆಲಸ ಕಂಟಿನ್ಯೂ ಮಾಡಿಕೊಂಡು ಬಂದಿದೆ. ದೇವರಿಗೆ ಮಹಿಮೆ. ದೇವ ಜನರಿಗೆ ಟೈಪ್ ರೈಟರ್ಗಳಲ್ಲಿ ಪ್ರಿಂಟರ್ ಸಿಗ್ತಾ ಇತ್ತು, ದೇವ ಸೇವರಿಗೆ ಸಂತೋಷ ಆಗ್ತಾ ಇತ್ತು. ಆಯ್ತಾ? ದೇವರಿಗೆ ಮಹಿಮೆ ಆಯಿತು, ದೇವ ಜನರಿಗೆ ಪ್ರೋತ್ಸಾಹ ಆಯಿತು, ದೇವ ಸೇವರಿಗೆ ಸಂತೋಷ ಆಯಿತು. ಮತ್ತೆ 3 ತಿಂಗಳು ಬಿಟ್ಟು ಹೋಗಿದೆ. ಈಗ ಎಷ್ಟಾಯಿತು? 1 ವರ್ಷ ಆಯಿತು. ಡಾಕ್ಟ್ರು ಚೆಕಪ್ ಮಾಡಿಕೊಂಡು ಹೇಳಿದೆ, ಈ ಯೌವನಸ್ಥನಿಗೆ ಈ ರಿಪೋರ್ಟ್ ಅಲ್ಲಿ ಬರೆದಿರುವ ಪ್ರಕಾರ ಯಾವುದೇ ಕಾಯಿಲಿನ ಗುರುತ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಟೈಪ್ ರೈಟಿಂಗ್ ಮಿಷಿನ್ ಮೇಲೆ ಎತ್ತುಕೊಂಡು ಡ್ಯಾನ್ಸ್ ಆಡಿದೆ. ದೇವರಿಗೆ ಮಹಿಮೆಯಾಗಲಿ. ಹೀಗೆ ಈ ರೀತಿಯಲ್ಲಿ ಅವನು ಸಭೆಯಲ್ಲಿ ಸೇವೆ ಮಾಡಿಕೊಂಡಿದ್ದೆ. ಮತ್ತು ಹೀಗಿರುವಾಗಲೂ ಈ ಡಾಕ್ಟರ್ ಸ್ಟೈಡರ್ ಎಂಬ ಸೇವಕರು, ಸ್ಮಿತ್ ವಿಗಿಸ್ವರ್ತ್ ಎಂಬ ಸೇವಕರು ಇಂಗ್ಲೆಂಡಲ್ಲಿ ದೊಡ್ಡ ಕೂಟ ನಡೆಸುವಾಗ
ಇವರನ್ನ ಅಲ್ಲಿ ಕರ್ಕೊಂಡು ಹೋಗೋಣ. ಸರಿ, ನನ್ನ ಕರ್ಕೊಂಡು ಹೋಗಿದೆ ಅಂದೆ. ಹಾಲೆಲೂಯಾ. ಇವನಿಗೆ ಏನಾದರೂ ಕಾಯಿಲಿದ್ರು ಇನ್ನೂ ಪೂರ್ತಿ ವಾಸಿ ಆಗಲಿ ಅಂತ. ಆವಾಗ ಸ್ಮಿತ್ ವಿಗಿಲ್ಸ್ವರ್ತ್ ಬಗ್ಗೆ ನೀವು ಓದಿದ್ದೀರಾ? ಸ್ಮಿತ್ ವಿಗಿಲ್ಸ್ವರ್ತ್ ಅಂದ ವ್ಯಕ್ತಿ 22 ಜನ ಸತ್ತೋಗಿರುವವನು ಬದುಕಿಸಿದ ಮನುಷ್ಯನು. ತನ್ನ ಪತ್ನಿ ತೀರೋಗಿರುವಾಗ ಸತ್ತೋಗಿರುವ ಪತ್ನಿಯನ್ನು ಎಬ್ಬಿಸಿ ಕುಂಡ್ರಿಸಿ ಬಿಟ್ಟು ನನಗೆ ಕೇಳದೆ ಯಾಕೆ ಹೊರಟೋಗಿದೆ ಅಂತ ಕೇಳಿ ಮತ್ತೆ ಅನುಮತಿ ಕೇಳಿ ಕಳಿಸಿಕೊಟ್ಟ ಮನುಷ್ಯನು. ಹಲ್ಲೆಲೂಯಾ. ಅವರು ನನ್ನ ಥರ ಒಂದು ಪ್ಲಂಬರ್ ಆಗಿದ್ದರು. ಅವರು ನನ್ನ ಥರ ಉದ್ದ ಇತ್ತು, ಆದರೆ ನನಗಿಂತ ದಪ್ಪ ಇತ್ತಂದೆ. ಅವ್ರಿಗೂ ನನ್ನ ಥರ ಮೂಗು ಸ್ವಲ್ಪ, ಬಾಯಿ ಮೂತಿ ಸ್ವಲ್ಪ ಮುಂದಕ್ಕಿದ್ದಂದೆ. ಹಲ್ಲೆಲೂಯಾ. ಅವ್ರಿಗೂ ಸ್ವಲ್ಪ ನನ್ನ ಥರ ಕೋಪ ಇದ್ದಂತೆ. ಅವರೊಂದು ಸಾರಿ ಆಸ್ಪತ್ರೆಯಲ್ಲಿ ರೋಗಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಿದೆ. ಆವಾಗ ವಿಸಿಟಿಂಗ್ ಟೈಮ್ ಇರಲಿಲ್ಲ. ಆವಾಗ ಅವರು ಅಲ್ಲಿ ರಿಸೆಪ್ಷನಲ್ಲಿರೋರು ಹೇಳಿದ್ರು, ಸಾರಿ ಸರ್, ಇದು ವಿಸಿಟಿಂಗ್ ಟೈಮ್ ಅಲ್ಲ, ನೀವು ಈ ಸಮಯದಲ್ಲಿ ಬಂದರೆ ನಾವು ಅನುಮತಿ ಕೊಡಲಿಕ್ಕಾಗಲ್ಲ ಅಂತ ಹೇಳಿದ್ರು. ಅವರು ಹೇಳಿದೆ, ನೀವು ಮಾತನಾಡ್ತಾ ಇರೋದು ಸ್ಮಿತ್ ವಿಗಿಲ್ಸ್ವರ್ತ್ ಹತ್ರ ಮಾತಾಡ್ತಾ ಇದ್ದೀರಿ ಅಂತ ಹೇಳಿದರು. ಅವರ ಅಷ್ಟು ಪ್ರಖ್ಯಾತಿಗೆ ಬಂದ ಸೇವಕರು. ಆವಾಗ ಅವರು ಹೇಳಿದರು, ಸಾರಿ ಸರ್, ನೀ ಸ್ಮಿತ್ ವಿಗಿಲ್ಸ್ವರ್ತ್ ಆಗಿದ್ರು ಸರಿ, ನನಗೆ ಆಸ್ಪತ್ರೆ ಕಾನೂನು ಪ್ರಕಾರ ಒಳಗಡೆ ಬಿಡಲಿಕ್ಕೆ ಅನುಮತಿ ಇಲ್ಲ ಅಂತ ಹೇಳಿದರು. ಆವಾಗ ಅವರು ಹೇಳಿದರು, ಸತ್ತೋಗಿರುವ 22 ಜನರನ್ನು ಬದುಕಿಸಿ ಕೊಟ್ಟ ಸ್ಮಿತ್ ವಿಗಿಲ್ಸ್ವರ್ತ್ ಹೇಳ್ತಾ ಇರೋದು, ನನಗೆ ಒಳಗಡೆ ಹೋಗಬೇಕು, ರೋಗಿಗೋಸ್ಕರ ಪ್ರೇಯರ್ ಮಾಡಬೇಕು ಅಂತ ಹೇಳಿದ್ರು. ಅವರು ರಿಸೆಪ್ಷನಿಸ್ಟ್ ಹೇಳಿದೆ, ಸಾರಿ ಸರ್, ನೀವು 22 ಜನ ಬದುಕಿಸಿರ್ಬೋದು, ಆದರೆ ಒಳಗಡೆ ಬಿಡಲಿಕ್ಕೆ ಅನುಮತಿ ಇಲ್ಲ. ನೀವು ಅಷ್ಟು ದೊಡ್ಡ ವ್ಯಕ್ತಿ ಆಗಿದರೆ ಈ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೋಸ್ಕರ ಇಲ್ಲೇ ನಿಂತುಕೊಂಡು ಪ್ರೇಯರ್ ಮಾಡ್ಬೋದಲ್ಲ, ಮತ್ತೆ ಯಾಕೆ ನೀವು ಒಳಗಡೆ ಹೋಗ್ಬೇಕಂತ ಹೇಳಿದೆ. ಸ್ಮಿತ್ ವಿಗಿಲ್ಸ್ವರ್ತ್ ಡೆಸ್ಕ್ ಮೇಲೆ ಹೊಡೆದುಕೊಂಡು ಹೇಳಿದೆ, ಆ ರಿಸೆಪ್ಷನ್ ಟೇಬಲ್ ಮೇಲೆ ಗುದ್ದಿ ಬಿಟ್ಟು ಹೇಳಿದೆ, ಕರ್ತನಾದ ಯೇಸುವಿನ ನಾಮದಲ್ಲಿ ಸ್ಮಿತ್ ವಿಗಿಲ್ಸ್ವರ್ತ್ ಹೇಳ್ತಾ ಇದ್ದೀನಿ, ಆಸ್ಪತ್ರೆ ರೋಗಿಗಳೆಲ್ಲ ಸೌಖ್ಯವಾಗಲಿ. ಒಂದು ತಂಗಾಳಿ ತರ ಒಳಗಡೆ ಒಂದು ಗಾಳಿ ಬೀಸಿದೆ, ರೋಗಿಗಳೆಲ್ಲ ಸೌಖ್ಯ ಆಯಿತು. ಡಾಕ್ಟರ್ಗಳು ನೆಕ್ಸ್ಟ್ ವಾರದಿಂದ ಡಿಸ್ಚಾರ್ಜ್ ಮಾಡದೆ ಅವ್ರಿಗೆ ಬಿಸಿ ಆಗೋಯ್ತು. ಆ ಡಾಕ್ಟ್ರು, ಆ ಆಸ್ಪತ್ರೆ ಓನರ್ ಒಬ್ಬ ಡಾಕ್ಟ್ರು ಆಸ್ಪತ್ರೆ ಸೇಲ್ ಮಾಡಿಬಿಟ್ಟು ಸ್ಮಿತ್ ವಿಗಿಲ್ಸ್ವರ್ತ್ ಜೊತೆಯಲ್ಲಿ ಸೇವೆಗೆ ಬಂದುಬಿಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಸ್ಮಿತ್ ವಿಗಿಲ್ಸ್ವರ್ತ್ ಹತ್ರ ಈ ಲೆಸ್ಟಾರ್ಡ್ ಸಮರಾಳನ್ನು ಕರ್ಕೊಂಡೋಗಿ ಡಾಕ್ಟರ್ ಸ್ಟೈಡರ್ ಎಂಬ ಪಾಸ್ಟರ್ ಕರ್ಕೊಂಡೋಗಿ, ದೊಡ್ಡ ಪಾಸ್ಟರ್ ಹತ್ರ ಕರ್ಕೊಂಡೋಗಿ ಪ್ರಾರ್ಥನೆಗೆ ನಿಲ್ಲಿಸಿದೆ ಅಂತೆ. ಆ ವಿಗಿಲ್ಸ್ವರ್ತ್ ಸೇವಕರು ಈ ಹುಡುಗನನ್ನು ನೋಡಿಕೊಂಡು, ಅವನು ತುಂಬ ಉಸಿರಾಟದ ಸಣ್ಣಗಿದ್ರು, ಅವನ್ನು ಕರೆದಿರಂತೆ, ಅರುಣ್ ಓಡಿ ಬನ್ನ. ಅವರು ಕರೆದಿದಂತೆ. ಈ ಹುಡುಗ ತುಂಬ ಚಿಕ್ಕವನಾಗಿತ್ತು. ಸ್ಮಿತ್ ವಿಗಿಲ್ಸ್ವರ್ತ್ ಉದ್ದ ಜಾಸ್ತಿ ಇದೆ, ನನಗಿಂತ ದಪ್ಪ ಇದೆ. ಆದರೆ ಲೆಸ್ಟಾರ್ಡ್ ಸಮ್ರಾಡು ಅವನು ಕಾಯಿಲೆ ಬಂದು ತುಂಬ ಸಣ್ಣದಾಗಿದೆ, ಅವನು ಚಿಕ್ಕದಾಗಿದೆ. ವಿಗಿಲ್ಸ್ವರ್ತ್ ಅವನನ್ನು ಈಸಕ್ಕಿ ಬಿಟ್ಟು ಪ್ರಾರ್ಥನೆ ಮಾಡಿದೆ. ಈಸಕ್ಕಿ ಬಿಟ್ಟು ಪ್ರಾರ್ಥನೆ ಮಾಡಿ, ನನ್ನಲ್ಲಿರುವಂಥ ಅಭಿಷೇಕದ ಅಗ್ನಿ ಈ ಮಗನಲ್ಲಿ ಅಗ್ನಿಯಾಗಿ, ಅಭಿಷೇಕವಾಗಿ, ದೈವ ಪ್ರಸನ್ನತೆಯಾಗಿ ಈ ಮಗನ ಮೇಲೆ ತುಂಬಲ್ಪಡಲಿ. 3 ತಿಂಗಳು ಅವಧಿ ಕೊಟ್ಟ ಲೆಸ್ಟಾರ್ಡ್ ಸಮರಾಳು 84 ವರ್ಷ ಇಡೀ ಪ್ರಪಂಚ ಒಟ್ಟಾರೆ 210 ರಾಷ್ಟ್ರಗಳಲ್ಲಿ ಕರ್ತನ ಸೇವೆ ಮಾಡಿದ್ದಾರೆ. 210 ರಾಷ್ಟ್ರಗಳಲ್ಲಿ ಸಂಚಾರ ಮಾಡಿ, ದೇವರ ಸೇವೆ ಮಾಡಿ, ಲಕ್ಷಾಂತರ ಜನರನ್ನು ದೇವರ ಕಡೆಗೆ ನಡೆಸಿಕೊಂಡು 84 ವಯಸ್ಸಲ್ಲಿ ಗತಿಸಿದ್ದಾರೆ. ಪ್ರೈಸ್ ಗಾಡ್. ಪ್ರಿಯ ದೇವರ ಮಕ್ಕಳೀರ, ನಾನು ನೀವು ಯಾವ ನಿರೀಕ್ಷೆಗಳ ಮೇಲೆ, ಯಾವ ಉದ್ದೇಶಗಳ ಮೇಲೆ ಕ್ರಿಸ್ತ ನಂಬಿಕೆಯಲ್ಲಿದ್ದೀರಿ?
ನನ್ನಿಂದ ದೇವರಿಗೆ ಮಹಿಮೆ ಆಗಬೇಕು ಅಂದಿದೀಯಾ? ನನ್ನಿಂದ ಅನೇಕ ಜನರಿಗೆ ಪ್ರೋತ್ಸಾಹ ಆಗಬೇಕು ಅಂದಿದೀಯಾ? ನನ್ನಿಂದ ಸೇವಕರಿಗೆ ಆಧರಣೆ ಆಗಬೇಕು ಅಂದಿದೀಯಾ? ಆ ಕುಟುಂಬ ಲಸ್ಟಾರ್ ಸಮರಾಡು 3 ತಿಂಗಳಿರುವಾಗ ಈ 3 ತಿಂಗಳು ಉಸಿರೆಳೆಯುತ್ತಾ ಇದ್ದ ಮನುಷ್ಯನು ಹೋಗಿ ನನ್ನ ಏನಾದರೂ ದೇವಾಲಯದಲ್ಲಿ ಉಪಯೋಗ ಆಗಬೇಕು. ಪ್ರಿಯ ದೇವರ ಮಕ್ಕಳೀರ, ದಯವಿಟ್ಟು 2024ನೇ ವರ್ಷದ ಮೊದಲನೇ ತಿಂಗಳಿದು, 3ನೇ ಭಾನುವಾರ, ಜಾಸ್ತಿ ಆಗಿಲ್ಲ. ಈ ವರ್ಷ ಸೇವಕರು ಹೇಳಿಕೊಂಡು ಹೋಗಿದ್ದಾರೆ, ನೀವು ಯುದ್ಧ ವೀರನಂತೆ ಸೇವೆ ಮಾಡು ಅಂತ. ಯುದ್ಧ ವೀರನಂತೆ, ವಾರಿಯರ್ಸ್. ಶಿವಪ್ಪ ಬ್ರದರ್ ಹೇಳಿದೆ, 60 ಲಕ್ಷದ ಒಂದು ಮನೆ ಸೈಟು, 30 ಲಕ್ಷದ ಇನ್ನೊಂದು ಸೈಟು. ಮಗಳು MCA ಓದುತ್ತಾ ಇದ್ದಾಳೆ, ದೊಡ್ಡ ಮಗಳು BSc ಕಂಪ್ಲೀಟ್ ಆಯಿತು. ಕರ್ತನಿಗಾಗಿ ಅವರೇನು ಜಾಸ್ತಿ ಮಾಡಿಲ್ಲ. ಆ ಸಭೆಯಲ್ಲಿ ಕೆಲ ಗೊಂದಲ ಬರುವಾಗ, ಪಾಸ್ಟ್ರೇ ನನಗೆ ಆ ಸಭೆಗೆ ಹೋಗಲಿಕ್ಕೆ ಇಷ್ಟ ಇಲ್ಲ, ಯಾವುದೋ ತಲ ಬೇಜಾರುಗಳು, ಯಾರೋ ಮಾತುಗಳ ಮೇಲೆ ಪಾಸ್ಟ್ರು ನಮ್ಮನ್ನು ಅರ್ಥ ಮಾಡ್ತಾ ಇಲ್ಲ, ನಾವು ಬೇರೆ ಸಭೆಗೆ ಹೋಗ್ತೀನಿ, ಆದರೂ ನಿಮಗೊಂದು ಮಾತು ಕೇಳ್ತೀನಿ ಅಂತ ಹೇಳಿದೆ. ನಾನಲ್ಲಿ ಬೇಡ ಸಿಸ್ಟರ್, ಬೇಡ ಸಿಸ್ಟರ್, ನನಗೆ ಆ ಪಾಸ್ಟ್ರು ಇನ್ನೂ ಗೊತ್ತಿಲ್ಲ, ನಾನು ಅವ್ರನ್ನ ಕಣ್ಣಾರ ನೋಡಿಲ್ಲ, ಫೋನಲ್ಲಿ ಕೂಡ ಅವ್ರ ಹತ್ರ ನಾನು ಮಾತಾಡಿಲ್ಲ. ಆದರೂ ನಾನು ಹೇಳಿದೆ, ಅವ್ರು ನನ್ನೊಂದೊಂದು ಸೇವಕರಲ್ವಾ, ಬೇಡ, ಬಿಟ್ಟೋಗ್ಬೇಡ ಸಿಸ್ಟರ್, ಪ್ರಾರ್ಥನೆ ಮಾಡ್ತೀನಿ. ಬಿಕ್ಕಿ ಬಿಕ್ಕಿ ಹತ್ತಿದ್ರು ಇಲ್ಲಿ ಬಂದು. ಇಲ್ಲ ಪಾಸ್ಟರ್, ನಿಮ್ಮ ಹತ್ರ ಕೇಳಿಕೊಂಡು ಪರ್ಮಿಷನ್ ತಕ್ಕೊಂಡು ಇನ್ನೊಂದು ಕಡೆ ಹೋಗಲಿಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಇಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದೆ. ಹೇಳಿ ಕಳಿಸಿದೆ ಆ ಆಲಯದಲ್ಲಿ. ಆದರೂ ಬೇಜಾರು ಮಾಡಿದರು, ಆ ಆಲಯದಲ್ಲಿ ಈ ಮಗಳೇ ಟೀ ಮಾಡಿ ಕೊಟ್ಟಿದ್ದಾರೆ, ಈ ಮಗಳೇ ಪಾತ್ರೆ ತೊಳೆದು ಗ್ಲಾಸ್ ತೊಳೆದಿಟ್ಟು ಬಿಟ್ಟು ಹೋಗಿದ್ದಾರೆ. ದೇವರು ಮರ್ತಿಲ್ಲ. ಸೈಟು, ಮನೆ, ಮಗಳಿಗೆ ಒಳ್ಳೆ ಉದ್ಯೋಗ ಇರುವಂಥ ಹುಡುಗ ಸಿಕ್ಕಿದ್ದಾನೆ. ಮಕ್ಕಳೇ, ಇವರು ಈ ಸಾಕ್ಷಿ ಹೇಳ್ತಾರೆ, ನನಗೆ ಗೊತ್ತಿರಲಿಲ್ಲ. ನನಗೆ ವಾಕ್ಯ ಕೊಟ್ಟು ನೋಡಿ ಸಾಕ್ಷಿ ಸೇರಿ ಬರ್ತಾ ಇದೆ. ನಿಮ್ಮ ಜೀವನ ಏನಕ್ಕಾಗಿ, ನೀವು ಬದುಕೋದು ಏನಕ್ಕಾಗಿ, ನೀವು ಚರ್ಚಕ್ಕೆ ಬಂದು ನೀವು ಏನೋ ದೊಡ್ಡದಾಗಬೇಕು ಎಂಬುದು ನೀವು ಬಿಟ್ಟು ನನ್ನಿಂದ ದೇವರಿಗೂ, ದೇವರ ಸಭೆಗೂ, ದೇವರ ಜನರಿಗೂ ಏನಾದರೂ ಆಗಬೇಕು ಅಂದಿರುವಾಗ ನೀವು ಭಾವಿಸಿದ ರೂಪಕ್ಕೆ ನಿಮ್ಮನ್ನು ಎತ್ಕೊಂಡು ಹೋಗ್ಬಿಡ್ತಾರೆ. ಹಲ್ಲೆಲೂಯ. ಒಳ್ಳೆಯ ಸೈನಿಕನಂತೆ ಯುದ್ಧ ಸೇವೆ ಮಾಡು, ದೇವರಿಗೆ ಮಹಿಮೆ ಕೊಡು, ಜನರಿಗೆ ಪ್ರೋತ್ಸಾಹ ಕೊಡು, ದೇವ ಸೇವಕರಿಗೆ ಸಂತೋಷ. ಅವರಿಗೆ ಹೇಳಿದೆ, ಆ ಸೇವಕರಿಗೆ ಸಂತೋಷ ಕೊಡಿ, ಬೇಜಾರು ಮಾಡಬೇಡ. ಈಗ ನೋಡಿ ಚೆನ್ನಾಗಿದ್ದಾರೆ ಸೇವಕರಿಗೂ ಅವ್ರಿಗೂ. ಹಲ್ಲೆಲೂಯ. ದೇವ ಸೇವಕರನ್ನು ಸಂತೋಷ ಪಡಲಿಕ್ಕೆ ನೋಡಿರಿ, ನಿಮಗೆ ಕೊರತೆ ಬರಲ್ಲ. ನಿಮ್ಮ ಹೆಸರು ನೋಡಿ, ಲೆಸ್ಟರ್ ಸಮರಾಲ್ಡ್ ಹೆಸರು ಪ್ರಖ್ಯಾತಿಗೆ ಬಂದಿದೆ. ಇಡೀ ವಿಶ್ವದಲ್ಲಿ ಹೆಸರಿಗೆ ಬಂದ ಅಭಿಷಿಕ್ತನು, ಅವರ ಕೈಯಿಂದ ಅನೇಕ ಅದ್ಭುತ ಕಾರ್ಯಗಳು ನಡೆದಿತ್ತು. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. 3 ಮಾತೇ ಹೇಳಿದೆ. 1, ನನ್ನಿಂದ ದೇವರಿಗೆ ಮಹಿಮೆ ಆಗಬೇಕು. ನನ್ನ ನಡೆಯಿಂದಾಗಲಿ, ನನ್ನ ನುಡಿಯಿಂದಾಗಲಿ, ನನ್ನ ಕ್ರಿಯೆಗಳಿಂದಾಗಲಿ ದೇವರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯ, ಹಲ್ಲೆಲೂಯ. ಇದು ನೀವು ಮನಸ್ಸು ಮಾಡಿರಿ. ನನ್ನ ನಡೆಯಿಂದಾಗಲಿ, ನನ್ನ ನುಡಿಯಿಂದಾಗಲಿ ದೇವರಿಗೆ ಮಹಿಮೆ ಆಗಬೇಕು. ನಾನು ಮಾಡುವ ಕಾರ್ಯದಿಂದ ದೇವರಿಗೆ ಕೇವಲ ಆಗಬಾರದು. ನಾನು ಮಾಡುವ ಕ್ರಿಯೆಗಳಿಂದ ಬೇರೆ ಜನ ಚರ್ಚಕ್ಕೆ ಹೋಗೋರು ಈ ಥರ ಎಲ್ಲ ಮಾಡುತ್ತಾರಾ ಎಂದು ಹೇಳಿದರೆ ದೇವರಿಗೆ ಮಹಿಮೆ ಆಯಿತಾ, ಅಪಮಾನ ಆಯಿತಾ? ದೇವರಿಗೆ ಕೆಟ್ಟ ಹೆಸರು ಬರೋದು. ನೋಡಿ, ಇವರು ಚರ್ಚಕ್ಕೆ ಹೋಗ್ತಾರೆ, ಹಿಂಗೆಲ್ಲ ಮಾಡ್ತಾರೆ ಅಂದೆ, ಇದು ಸರಿನಾ ಅಂತ ಕೇಳುವಾಗ ದೇವರಿಗೆ ಮಹಿಮೆ ಇಲ್ಲ. ದೇವರಿಗೆ ಮಹಿಮೆ ಆದದ್ದು ಮಾಡು. ನೋಡಿ, ಒಂದು ವಾಕ್ಯ ಹೇಳಿಕೊಂಡು ಮುಗಿಸ್ತೇನೆ. ತೀತನ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯ. ಆದನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ
ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಹಲ್ಲೆಲೂಯಾ. ಯೇಸು ಈ ಲೋಕಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟಿದ ಉದ್ದೇಶ ಒಂದು, ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸಲಿಕ್ಕಾಗಿ. ನಾವು ಅಧರ್ಮಗಳು ಬಿಡುವರಾಗಿರಲಿ, ನಾವು ಸತ್ಕಾರ್ಯಗಳು ಮಾಡುವರಾಗಿರಬೇಕು. ಅಧರ್ಮಗಳಿಂದ ನಾವು ವಿಮೋಚಿಸಲ್ಪಟ್ಟು ಸತ್ಕಾರ್ಯಗಳು ಮಾಡುವರಾಗಿ, ಮತ್ತು ಏನ್ ಮಾಡಬೇಕು? ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವರ್ಗೀಯ ಜನನನ್ನು ತನಗಾಗಿ ಪರಿಶುದ್ಧ ಮಾಡಿ ತನ್ನ ಜೊತೆಯಲ್ಲಿ ಪರಲೋಕದಲ್ಲಿ ಸೇರಿಸಿಕೊಳ್ಳಿಕ್ಕಾಗಿ. ಇದು ದೇವರ ಉದ್ದೇಶ. ಈ ಉದ್ದೇಶದ ಕಡೆಗೆ ನಮ್ಮ ಮನಸ್ಸು ಬರಲಿ. ನನಗಾಗಿ ನನ್ನ ಕರ್ತನು ಕಾಯುತ್ತಾ ಇದ್ದಾರೆ. ನಮಗಾಗಿ ಕರ್ತನು ಕಾಯುತ್ತಾ ಇದ್ದಾರೆ. ನಮ್ಮನ್ನು ಪರಿಶುದ್ಧಗೊಳಿಸಿ, ಸಕಲ ಅಧರ್ಮದಿಂದ ಬಿಡಿಸಿ ಪರಿಶುದ್ಧಗೊಳಿಸಿ ಸ್ವಕೀಯ ಜನರಾಗಿ ಭೂಮಿಯಲ್ಲಿ ಸಾಕ್ಷಿಯಾಗಿಟ್ಟು ಕರ್ತನು ಬರುವಾಗೆ ಪರಲೋಕ ಕರ್ಕೊಂಡು ಹೋಗಬೇಕು. ಲೆಸ್ಟರ್ ಸಮರಾಲ್ಡನ್ನು ದೇವರು ತನ್ನ ಮಹಿಮೆಗಾಗಿ ಸಾಕ್ಷಿಯಾಗಿ ಇಟ್ಟು ಅವರನ್ನು ಮಹಿಮೆಯಲ್ಲಿ ಸೇರಿಸಿಕೊಂಡರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮೊಬ್ಬೊಬ್ಬರನ್ನು ಅದಕ್ಕೆ ಕರೆದಿದ್ದಾರೆ. ಅದಕ್ಕೆ ನಾವೇನಾಗಿರಬೇಕು? ಅಧರ್ಮಗಳು ಬಿಡಬೇಕು. ಅಧರ್ಮಗಳು, ಕುಡಿಕತನ, ದುಂದೌದನ, ಜಾರತ, ಬಂಡತನ, ನಾಚಿಕೆ ಕಡಿತನ, ವಿಗ್ರಹಾರಾಧನೆ, ಕಾಮಾಭಿಲಾಷೆ ಮತ್ತು ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಿಭೇದ, ಭಿನ್ನಮದ, ಮತ್ಸರ, ಈ ಥರ ಕಾರ್ಯಾದಿಗಳಿಂದ ನಾವೇನು ಮಾಡಬೇಕು? ನಾವು ಕರ್ತನಿಗಾಗಿ, ಅವರ ಮಹಿಮೆಗಾಗಿ ಅಧರ್ಮಗಳು ಬಿಟ್ಟು ಸತ್ಕ್ರಿಯೆಗಳು ಮಾಡುತ್ತಾ ದೇವರ ಬರೋಣಕ್ಕಾಗಿ ಎದುರು ನೋಡುವರಾಗಿದ್ದರೆ ಯಾವ ವಿಷಯಗಳಲ್ಲಿ ನಾವು ಕೊರತೆ ಉಳ್ಳವರಾಗಿರುವುದಿಲ್ಲ. ನಾವು ನಮ್ಮ ಗುರಿ ಎಲ್ಲಾದರೂ ಚೇಂಜ್ ಆಗದೆ ಅಂತ ನೋಡು. ನಾನು ಬೆಳೀಬೇಕು, ನಾನು ಬೆಳೀಬೇಕು, ನಾನು ಬೆಳೀಬೇಕು, ನಂದು ಅಭಿವೃದ್ಧಿ ಆಗಬೇಕು, ನಂದು 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 ಅಂತ ಹೇಳುವಾಗ ದೇವರು ಹೇಳ್ತಾರೆ, ಯಾವತ್ತು ನೀನು ಇದರರಿಗೆ ಬಗ್ಗೆ ಚಿಂತೆ ಬರುತ್ತೋ ಆವತ್ತು ಕೊಡ್ತೀನಪ್ಪ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ವಿಚಾರ ಇರಬೇಕು, ನಾನು ಆ ಧರ್ಮ ಬಿಡಬೇಕು. ಪಕ್ಕದಲ್ಲಿರೋ ಮುಖ ನೋಡಿಕೊಂಡು ಹೇಳಿ, ಆ ಧರ್ಮ ಬಿಡಬೇಕು, ಸತ್ಕ್ರಿಯೆಗಳು ಮಾಡಬೇಕು, ದೇವರ ಬರೋಣಕ್ಕಾಗಿ ಎದುರು ನೋಡುತ್ತಾ ಬಾಳಬೇಕು. ಒಂದ್ಸಾರಿ ಬಿಡಿ, 3 ವಿಷಯಗಳು. ಅಧರ್ಮ ಬಿಡಬೇಕು, ಸತ್ಕ್ರಿಯೆಗಳು ಮಾಡಬೇಕು, ಕರ್ತನ ಬರೋಣಕ್ಕಾಗಿ ಎದುರು ನೋಡುವರಾಗಿರಬೇಕು. ಅದಕ್ಕಾಗಿಯೇ ಯೇಸು ಬಂದಿರುವುದು. ನಿಮ್ಮ ಸ್ಟಾರ್ ಚೇಂಜ್ ಆಗುತ್ತದೆ. ನಿಮ್ಮ ಸ್ಟಾರ್ ಚೇಂಜ್ ಆಗುತ್ತದೆ, ಅದು ಆಟೋಮ್ಯಾಟಿಕ್ ಚೇಂಜ್ ಆಗುತ್ತದೆ. ಆದರೆ ನೀವು ಬರೀ ಸ್ಟಾರ್ ಚೇಂಜ್ ಆಗೋದು ಮಾತ್ರನೇ ಯೋಚನೆ ಮಾಡಿಕೊಂಡು ಅದಕ್ಕೆ ಎಲ್ಲಿ ಪರಿಹಾರ ಸಿಕ್ಕುತ್ತದೆ, ಎಲ್ಲಿ ಹೋದರೆ ಬೇಗನೆ ಅಭಿವೃದ್ಧಿ ಆಗುತ್ತೆ ಅಂದಲ್ಲಿ ಹೇಳಿಕೊಂಡು ಹೋಗೋದಲ್ಲ. ಹಲ್ಲೆಲೂಯಾ. ದೇವರು ಕೊಟ್ಟ ಡ್ಯೂಟಿ ಮಾಡು, ಅವ್ರನ್ನ ಮಹಿಮೆ ಪಡಿಸು, ದೇವ ಜನರಿಗೆ ಪ್ರೋತ್ಸಾಹ ಕೊಡು, ದೇವ ಸೇವರಿಗೆ ಸಂತೋಷ ಪಡಿಸು. ನಾನು ಹೇಳಿದೆಯಲ್ಲ, ಆ ಸೇವಕರಿಗೆ ನಾನು ಇನ್ನೂ ನೋಡಿಲ್ಲ, ಮಾತಾಡಿಲ್ಲ, ಫೋನಲ್ಲಿ ಕೂಡ ಮಾತಾಡಿಲ್ಲ, ಆದರೂ ನಾನು ಅವರಿಗೆ ಸಪೋರ್ಟ್ ಆಗಿದೆ, ನಾನು ಅವರಿಗೆ ಬೆಂಬಲವಾಗಿದೆ. ಹಲ್ಲೆಲೂಯಾ. ಒಬ್ಬರು ಸಭೆ ಬಿಟ್ಟು ಹೋಗ್ತೀನಿ ಅಂತ ಹೇಳುವಾಗ ಹೋಗಬಾರದು ಅಂತ ಹೇಳಿ ನಾನು ಅದಕ್ಕೆ ಬೆಂಬಲ ಕೊಟ್ಟಿದೆ. ಯಾಕಂದರೆ ದೇವ ಜನರಿಗೆ ನಾವು ಪ್ರೋತ್ಸಾಹ ಕೊಡು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅದೇ ಥರ ಸತ್ಕ್ರಿಯೆಗಳ ಬಗ್ಗೆ ಹೇಳುವಾಗ ತೀತನ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ ನೋಡಿ. ನ್ಯಾಯಶಾಸ್ತ್ರಿ ಜೇನನನ್ನು ಅಪೊಲ್ಲೋಸನನ್ನು ಜಾಗ್ರತೆಯಾಗಿ ಸಾಗ ಕಳುಹಿಸು, ಅವರಿಗೇನು ಕೊರತೆಯಾಗಬಾರದು. ನಮ್ಮ ಜನರು ಸತ್ಕ್ರಿಯಾಹೀನರಾಗದಂತೆ ಅವರು ಸಹೋದರರಿಗೆ ಬೇಕಾದದ್ದನ್ನು ಕೊಡುವವರಾಗಿ ಪರೋಪಕಾರವನ್ನು ಕಲಿತುಕೊಳ್ಳಲಿ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಒಂದು ಸತ್ಕ್ರಿಯೆ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಪೌಲಪ್ಪಸನು ಜೈಲಲ್ಲಿ ಇರುವಾಗ ಹೇಳ್ತಾ ಇದ್ದಾನೆ, ನ್ಯಾಯಶಾಸ್ತ್ರಿಯಾದ ಜೀನನನ್ನು ಅಪೊಲ್ಲೋನನ್ನು ಜಾಗ್ರತೆಯಾಗಿ ಸಾಗ ಕಳುಹಿಸು, ಅವರಿಗೇನು ಕೊರತೆಯಾಗದೆ ನೋಡಿಕೋ.
ಸೇವಕರಿಗೆ ಕೊರತೆಯಾಗದೆ ನೋಡಿಕೋ. ಮಾತ್ರ ಅಲ್ಲ, ನಮ್ಮ ಜನರು ಸತ್ಕ್ರಿಯ ಹೀನರಾಗದಂತೆ ಅವರು ಸಹೋದರರಿಗೆ ಬೇಕಾದದನ್ನು ಕೊಡುವವರಾಗಿ ಪರೋಪಕಾರವನ್ನು ಕಲಿತುಕೊಳ್ಳಲಿ. ನೋಡಿ, ಸಹೋದರರಿಗೆ ಒಬ್ಬರಿಗೊಬ್ಬರಿಗೆ ಪರೋಪಕಾರ ಮಾಡುವುದನ್ನು ಅವರು ಕಲಿತುಕೊಳ್ಳಲಿ. ಇದೇ ಸತ್ಕ್ರಿಯೆ. ಹಲ್ಲೆಲೂಯಾ. ಸಹೋದರರಿಗೆ ಪರೋಪಕಾರ ಮಾಡಲಿಕ್ಕೆ ಕಲಿತುಕೊಳ್ಳಬೇಕು ಎಂದು ಪೌಲನು ಹೇಳ್ತಾ ಇದ್ದಾರೆ. ನೀ ಹಾಗೆ ಮಾಡಿದರೆ ನೀ ಪ್ರಖ್ಯಾತಿಗೆ ಬರುತ್ತದೆ. ಲೆಸ್ಟರ್ ಸಮರಾಲ್ಡ್ 210 ದೇಶಕ್ಕೆ ಪ್ರಖ್ಯಾತಿಗೆ ಬಂದಿದ್ದಾರೆ. ನಾವು ಪ್ರಖ್ಯಾತಿಗೆ ಬರಲಿಕ್ಕಾಗಿ ನಾವೇನು ಮಾಡಬೇಕು? ದೇವರಿಗೆ ಮಹಿಮೆಪಡಿಸು, ಸಹೋದರಿಗೆ ಪ್ರೋತ್ಸಾಹ ಕೊಡು, ದೇವ ಸೇವರಿಗೆ ಸಂತೋಷ ಕೊಡು. ಮಾತ್ರವಲ್ಲ, ಅಧರ್ಮ ಬಿಟ್ಟು ಸತ್ಕ್ರಿಯೆಗಳು ಮಾಡು. ಸತ್ಕ್ರಿಯೆಗಳು ಅಂತ ಹೇಳಿದರೆ ಸೇವೆಗಾಗಿ, ಸೇವಕರಿಗಾಗಿ ಮತ್ತು ಸಹೋದರರಿಗಾಗಿ ತಮ್ಮ ಶಕ್ತಿಗೆ ತಕ್ಕ ಹಾಗೆ ಕೊಡುವರಾಗಲಿ. ಇದು ಕೊಡೋದ ಬಗ್ಗೆ ನಾನು ಪದೇ ಪದೇ ಹೇಳಲ್ಲ, ನೀವು ಓದಿ ತಿಳ್ಕೊಳ್ಳಿ. ಕೊರಿಂಥಿಯ ಪತ್ರಿಕೆಯಲ್ಲಿದೆ, ಎಫೆಸಿಯ ಪತ್ರಿಕೆಯಲ್ಲಿದೆ, ಫಿಲಿಪಿಯ ಪತ್ರಿಕೆಯಲ್ಲಿದೆ, ನೀವೇ ಓದಿ ತಿಳ್ಕೊಳ್ಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಧಾರಣ ಒಂದು ವಾಗ್ದಾನ ವಚನ ಜನರು ಹಿಡ್ಕೊಳ್ತಾರೆ, ಒಂದು ವಾಗ್ದಾನದ ವಾಕ್ಯ ಹಿಡ್ಕೊಂಡ್ಬಿಡ್ತಾರೆ. ಫಿಲಿಪಿಯ 4:19, ನನ್ನ ದೇವರು ಕ್ರಿಸ್ತ ಯೇಸುವಿನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯು ನೀಗಿಸುವನು. ಒಳ್ಳೆ ವಾಗ್ದಾನ, ಒಳ್ಳೆ ವಾಗ್ದಾನ. ನನ್ನ ದೇವರು ಕ್ರಿಸ್ತ ಯೇಸುವಿನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯು ನೀಗಿಸುವುದು. ವಾಗ್ದಾನ ಚೆನ್ನಾಗಿತ್ತಾ ಇದೆಯಾ? ಹೌದಾ ಇಲ್ವಾ? ಚೆನ್ನಾಗಿದೆ. ಆದರೆ ಈ ವಾಗ್ದಾನ ಯಾವಾಗ ಕೊಟ್ಟಿದೆ ಎಂದು ಗೊತ್ತಾ? ಪೌಳಪ್ಪೋಸ್ತಲನು ಜೈಲಲ್ಲಿರುವಾಗೆ ಕೆಲವರು ಜೈಲಲ್ಲಿರುವ ಪೌಳನಿಗೆ ಸ್ವಲ್ಪ ಸಹಾಯ ಕೊಟ್ಟು ಕಳಿಸಿದರು. ಆವಾಗ ಪೌಳನು, ಮಕ್ಕಳೇ ನೀವು ಮನೆಯಲ್ಲಿ ಹೋಗಿ ಓದಿಕೊಳ್ಳಿ ಫಿಲಿಪಿಯ ಪತ್ರಿಕೆ, ಮನೆಯಲ್ಲಿ ಓದಿಕೊಳ್ಳಿ. ಪೌಳವನ್ನು ಹೇಳ್ತಾರೆ, ನನ್ನ ಮಕ್ಕಳಿರಾ, ನೀವು ಕೊಟ್ಟು ಕಳುಹಿಸಿದನ್ನು ನಾನು ಸ್ವೀಕರಿಸಿದೆ, ನನಗೆ ತೃಪ್ತಿಯಾಯಿತು. ಆ ತೃಪ್ತಿಯಿಂದ ಬಂದ ಆಶೀರ್ವಾದವೇ ಫಿಲಿಪಿಯ 4:19. ನಾವು ವಾಗ್ದಾನ ಮಾತ್ರ ಸಾರಿ ಸಾರಿ ಹೇಳೋದು. 10 ಸಾರಿ ವಾಗ್ದಾನ ಹೇಳಿಬಿಡೋಣ, 1001 ವಾಗ್ದಾನ, 1001 ಸ್ತೋತ್ರ, 1001 ಸಾರಿ ಅರಿಕೆ ಮಾಡಿದರೆ ಆಗುತ್ತೆ ಅಂತ ಹೇಳೋದು. 1001 ಅರಿಕೆ ಮಾಡೋದಲ್ಲ, ಅದಕ್ಕೆ ಮುಂಚೆ ಏನು ಹೇಳಿದೆ ಅಂತ ತಿಳ್ಕೊಳ್ಳಿ. ನೀ ಸತ್ಕ್ರಿಯ ಮಾಡುವರಾಗಿರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಮಾಡಲಿ. ಮತ್ತೊಂದು ವಾಕ್ಯ ಕೂಡ ಹೇಳಿ ಮುಗಿಸ್ತೇನೆ. ಪ್ರಿಯರೇ, ಕರ್ತನು ನಮ್ಮನ್ನು ಅಧರ್ಮದಿಂದ ವಿಮೋಚಿಸಿ ಸತ್ಕ್ರಿಯೆಗಳು ಮಾಡಲಿಕ್ಕಾಗಿ ಕರೆದಿದ್ದಾರೆ. ಆದರೆ ಪ್ರಿಯರೇ, ನಾವು ತೀತನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 16ನೇ ವಾಕ್ಯ ಹೀಗೆ ಹೇಳಿದ್ರೆ, ಅವರು ತಾವು ದೇವರನ್ನು ಅರಿತವರೆಂದು ಕೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿವೇ ಎಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂದಾಯಿತು. ಯಾರು ಯಾರು? ಅವರು, ನಾವಲ್ಲ. ನಾವು ಆಗಬೇಡ. ನಾವು ಯಾರು? ನಾವು ಯಾರು? ದೇವರನ್ನು ಮಹಿಮೆಪಡಿಸೋರು, ದೇವ ಜನರಿಗೆ ಪ್ರೋತ್ಸಾಹ ಕೊಡೋರು, ದೇವ ಸೇವಕರಿಗೆ ಸಂತೋಷ ಕೊಡುವರು. ಅಧರ್ಮಗಳನ್ನು ಬಿಟ್ಟು ಸತ್ಕಾರ್ಯ ಮಾಡಿ ದೇವರ ಬರೋಣವನ್ನು ಎದುರು ನೋಡುವರು ನಾವು. ಆದರೆ ಅವರು ಯಾರೋ ಕೆಲವರು ಅವರು ಏನು ಮಾಡ್ತಾರೆ ಅಂದರೆ, ದೇವರನ್ನು ಅರಿತವರೆಂದು ಬಾಯಿಂದ ಹೇಳಿಕೊಳ್ತಾರೆ, ಆದರೆ ಅವರು ಅಸಹ್ಯರು. ನಡತೆ ಸರಿಯಿಲ್ಲ, ಅಸಹ್ಯವಾದ ನಡತೆ, ಅವಿಧೇಯರು, ಹೇಳಿದ ಮಾತು ಕೇಳಲ್ಲ, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು ನಮ್ಮ ಕಾರ್ಯಗಳಿಂದಲೇ ಹೇಳಿ ಆಯಿತು. ಅವರು ಬಾಯಲ್ಲಿ ಹೇಳೋದು,
ನಾವು ದೇವರನ್ನು ಅರಿತವರು ಎಂದು. ಕ್ರಿಯೆಗಳಲ್ಲಿ ದೇವರನ್ನು ಅರಿಯೋರ ಥರ ನಡೆಯುತ್ತಾರೆ ಅಂದೆ. ನಾವಲ್ಲ, ಅವರು. ನಾವು ಯಾರು ಹಂಗೆ ಆಗಬೇಡ. ಹಾಲೆಲೂಯ, ಹಾಲೆಲೂಯ. ಅಪ್ಪಿತಪ್ಪಿ ಅವರ ಆಗದ ನೋಡಿಕೊಳ್ಳಿ. ಏನು ಮಾಡೋದು? ನಾನು ದೇವರನ್ನು ಅರಿತವರೆಂದು ತಿಳಿದವರು, ಆದರೆ ಅಸಹ್ಯವಾಗಿ ನಡೆಯಬೇಡಿರಿ. ಅಸಹ್ಯ. ಪ್ರಾಣ ಕೊಟ್ಟ ಕರ್ತನ ಮೇಲೆ ಎಂದ ಪ್ರೇಮ ಇದೆ, ಅಸಹ್ಯವಾಗಬೇಡ. ಅದು ಅವರು, ನಾವಲ್ಲ, ಅವರು. ನಾವು ದೇವರಿಗೆ ಮಹಿಮೆ ಪಡಿಸೋರು, ದೇವಜನರಿಗೆ ಪ್ರೋತ್ಸಾಹ ಕೊಡೋರು, ದೇವರಿಗೆ ದೇವಸೇವರಿಗೆ ಸಂತೋಷ ಕೊಡೋರು, ಅಧರ್ಮಗಳನ್ನು ಬಿಡಿಸಿ ಸತ್ಕ್ರಿಯೆಗಳು ಮಾಡಿ ದೇವ ಜನರಿಗೆ ಸಹಾಯ ಮಾಡೋರು ನಾವು. ಪ್ರೈಸ್ ಗಾಡ್. 7 ಬ್ರಾಂಚ್ ಸಭೆಗಳಾಗಿದ್ದರೆ ನಿಮ್ಮ ಸಮರ್ಪಣೆ ಅದರಲ್ಲಿ ಇದೆ. ಹಾಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಪ್ರಿಯರೇ, ನೋಡಿ, ಸತ್ಕಾರ್ಯ ಮಾಡುವವರಾಗಿರೋಣ, ಅಸಹ್ಯರಾಗಬೇಡ. ಆಮೇಲೆ ಅವಿಧೇಯರು. ಎಲ್ಲ ಸೇರಿ, ಆದರೆ ಹೇಳಿದ ಮಾತು ಕೇಳಲ್ಲ. ನಾವಲ್ಲ, ಅವರು. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ನಾವು ಅಪ್ರಯೋಜನಗರಲ್ಲ. ನೋಡಿ, ಇಲ್ಲಿ ಹೇಳಿದೆ ಅಪ್ರಯೋಜಕರು. ಈಗ ಪ್ರಯೋಜಕರಾಗಿದ್ದಾರೆ. ಅವರು ಅಪ್ರಯೋಜಕರು. ಪ್ರಯೋಜನ ಇಲ್ಲ, ದೇವರ ಕಾರ್ಯಕ್ಕೆ ಪ್ರಯೋಜನ ಇಲ್ಲ. ಲೆಸ್ಟಾರ್ ಸಮ್ರಾಲ್ಡು 3 ತಿಂಗಳು ಸಮಯ ಸಿಕ್ಕುವಾಗ ದೇವರ ಸೇವೆಗೆ ಪ್ರಯೋಜನ ಆಯಿತು. ಪಾಲ್ ಯೋಂಗಿಚೋ TB ಕಾಯಿಲೆ ಬಂದು ಸತ್ತೋಗಬೇಕಾದ ಮನುಷ್ಯನು ದೇವರ ಆಲಯದಲ್ಲಿದ್ದುಕೊಂಡು ಬದುಕಿದೆ. ದೇವರಿಗಾಗಿ ಸೇವೆ ಮಾಡಿ ಹೋದ ವರ್ಷ ಅದಕ್ಕೆ ಮುಂದಿನ ವರ್ಷ ಏನೋ ಅವರು ತೀರೋಗಿರೋದು. 74 ವರ್ಷ ಆಯುಸ್ಸುಳ್ಳವನಾಗಿ ಲಕ್ಷಾಂತರ ಜನರನ್ನು ದೇವರ ಕಡೆಗೆ ನಡೆಸಿಕೊಂಡು ತೀರಿ ಹೋಗಿದ್ದಾರೆ. ದೇವರಿಗೆ ಮಹಿಮೆಯಾಗಿರಬೇಕು, ದೇವ ಜನರಿಗೆ ಪ್ರೋತ್ಸಾಹ ಆಗಬೇಕು, ದೇವ ಜನರಿಗೆ ಸಂತೋಷ ಆಗಬೇಕು. ಅವರು ಅಸಹ್ಯರು, ಅವಿಧೇಯರು, ಅಪ್ರಯೋಜನಗರು. ನಾವು ಹಂಗೆ ಆಗಿರಬಾರ್ದು, ವಿಧೇಯರಾಗಬೇಕು. ಮಕ್ಕಳ ವಿಧೇಯರಾಗಬೇಕು. ಒಟ್ಟಕ್ಕೆ ದೇವರ ಸನ್ನದಿಯಲ್ಲಿ ದೇವರಿಗಾಗಿ ನಾನು ಪ್ರಯೋಜನ ಆಗಬೇಕು. ನಾನು ಅಪ್ರಯೋಜನವಾಗಿರ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಹೇಳು, ಎದೆ ತಟ್ಟಿಕೊಂಡು ಹೇಳು, ನಾನು ಅಪ್ರಯೋಜಕನಾಗಿರ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾವುದಾದ್ರೂ ರೀತಿಯಲ್ಲಿ ನಾನು ಉಪಯೋಗ ಆಗಬೇಕು. ನನ್ನಿಂದ ದೇವರಿಗೆ ಮಹಿಮೆಯಾಗಬೇಕು, ದೇವ ಜನರಿಗೆ ಪ್ರೋತ್ಸಾಹ ಆಗಬೇಕು, ದೇವ ಸೇವಕರಿಗೆ ಸಂತೋಷ ಆಗಬೇಕು. ಕರ್ತನು ಬರುವಾಗ ಅವರ ಜೊತೆ ಹೋಗಬೇಕು. ಓಕೆ, ಹೀಗಿರುವರಾಗಿರಲಿ. ಅದೇ ತೀತನು ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ, ನಮಗಲ್ಲ ಅವರಿಗೆ. 10ನೇ ವಾಕ್ಯ, 3ನೇ ಅಧ್ಯಾಯ 10ನೇ ವಾಕ್ಯ. 3ನೇ ಅಧ್ಯಾಯ 10ನೇ ವಾಕ್ಯ ನೋಡಿ. ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು 2 ಸಾರಿ ಬುದ್ಧಿ ಹೇಳಿದ ಮೇಲೆ ಬಿಟ್ಟು ಬಿಡು. ಅಂತವನು ಸನ್ಮಾರ್ಗ ತಪ್ಪಿದವನು, ಪಾಪ ಮಾಡುವವನು ಆಗಿದ್ದಾನೆ. ತಾನು ಶಿಕ್ಷಾಪಾತ್ರನೆಂದು ಅವನ ಮನಸ್ಸೇ ನಿರ್ಣಯಿಸುವುದು. ಪ್ರೈಸ್ ಗಾಡ್. ನಾವಲ್ಲ, ಅವರು. ಭೇದ ಹುಟ್ಟಿಸುವವರು ನೋಡಿ. ಆ ಸಭೆಯಲ್ಲಿ ಭೇದ ಹುಟ್ಟಿಸಿ ಪಾಪ ಸಿಸ್ಟು ಬಿಕ್ಕಿ ಬಿಕ್ಕಿ ಅಳುವಷ್ಟ ಪರಿಸ್ಥಿತಿ. ಪಾಸ್ಟ್ರೇ, ನಾನೇ ಅಲ್ಲಿ ಜಾಗ ತಗೊಳ್ಳಿಕ್ಕೆ ಮುಂದೆ ನಿಂತಿದ್ದು ನಾವು, ದುಡ್ಡು ಅವನು ಸಿಕ್ಕೊಟ್ಟಿದ್ದು ನಾವು, ಈಗ ಪಾಸ್ಟ್ರಕ್ಕೆ ಜಾಗ ತೋರಿಸಿಕೊಟ್ಟಿದ್ದು ನಾವು, ಬ್ರೋಕರ್ ಕರ್ಕೊಂಬಂದು ತೋರಿಸಿದ್ದು ಯಾವುದು, ಇವರು ಜಾಗ ತಗೊಳ್ಳಿಕ್ಕೆ ನೋಡಿದ ಜಾಗನೇ ಇವ್ರು ಕೊಡಿಸಿದ್ದು. ಎಲ್ಲ ಮುಂದೆ ನಿಂದು ಮಾಡಿ ಲಾಸ್ಟು ಜನರಿಗೆ ಕಿಡಿಸಿಲ್ಲ ಇವ್ರ ಮೇಲೆ ಅದು ಹೇಳಿಬಿಟ್ಟು, ಇಷ್ಟೆಲ್ಲ ನಾವು ಮಾಡಿದರು ನಮಗೆ ಹಿಂಗಾಯ್ತಲ್ಲ ಪಾಸ್ಟ್ರೆ ಅಂತ. ಹಂಗೇನೆ ನಮ್ಮ ಕಡೆನೂ ಕೆಲವರು ಹಿಂಗೆಲ್ಲ ಆಯ್ತಲ್ಲ ಅಂತ ಹೇಳ್ಕೊಂಡು ಹೊರಟು ಬಿಡ್ತಾರೆ. ಆದರೆ ಹೋಗ್ಬೇಡ ಅಂತ ಹೇಳಿದ್ರೆ ನಮ್ಮಂತ ಪಾಸ್ಟ್ ಸಿಕ್ಕಿಲ್ಲ. ನಾವು ಸಿಕ್ಕಿದ್ದಕ್ಕೆ ಹೋಗಬೇಡ ಸಿಸ್ಟರ್, ಮಾಡಿದಕ್ಕೆಲ್ಲ ಪ್ರತಿಫಲ ಇರುತ್ತದೆ ಅಂತ ಹೇಳಿದ್ರು. ಹಾಲೆಲೂಯ. ಸಭೆಯಲ್ಲಿ ಭೇದ ಹುಟ್ಟಿಸುವಾಗ ಶಿಕ್ಷಾ ಪಾತ್ರನೆಂದು ತಾವೇ ನಿರ್ಣಯಿಸ್ತಾ ಇದೆ. ಯಾರೂ ನಿರ್ಣಯಿಸಬೇಕಾಗಿಲ್ಲ. ಸಭೆಯಲ್ಲಿ ಭೇದ ಹುಟ್ಟಿಸುವ ಕೆಲಸ ಮಾಡಿದರೆ ತಾವೇ ಶಿಕ್ಷಾಪಾತ್ರನೆಂದು ನಿರ್ಣಯಿಸ್ತಾ ಇದೆ.
ಸಭೆಯಲ್ಲಿ ಭೇದ ಹುಟ್ಟಿಸಬಾರದು. ಏನಾದರೂ ಸಮಸ್ಯೆ ಇದ್ದರೆ ಎದುರೇ ಮಾತಾಡಿಕೊಳ್ಳಬೇಕು, ಎದುರೇ ಮುಗಿಸಿಕೊಳ್ಳಬೇಕು. ಹಲ್ಲೆಲೂಯ. ಸಭೆಯಲ್ಲಿ ಭೇದ ಹುಟ್ಟಿಸಬೇಡರಿ. ನಾವು ಏನಾಗುತ್ತದೆ, ನಾವೇ ಶಿಕ್ಷಾಪಾತ್ರನ್ನು ನಾವು ತೀರ್ಪು ಮಾಡ್ತೀವಿ. ನಾವು ಇಲ್ಲದ ಕಿತ್ತಾಪತ್ತಿಗಳು ಮಾಡುವಾಗ ಏನಾಗುತ್ತೋ ಗೊತ್ತಾ, ಅದು ನೋಡಿ ನಾವು ಏನು ಬಿತ್ತಿದೆಯೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಅದು ಕುಯ್ಯುವಂಥ ಸ್ಥಿತಿ ಬರುತ್ತದೆ. ನೋಡಿ, ಸಭೆ ಎಂಬ ಮನೆ ಕಟ್ಟಲಿಕ್ಕೆ ಹೋಗಿದೆ, ಅವರಿಗೆ ದೇವರು ಮನೆ ಕೊಟ್ಟರು. ಸಭೆಗೋಸ್ಕರ ಅವರು ಪ್ರಯತ್ನ ಪಟ್ಟ ದೇವರು ಅವರಿಗೆ ಸೈಟು ಮನೆ ಕೊಟ್ಟರು. ಆದರೆ ಆ ಸಭೆಗೋಸ್ಕರ ಕಿತ್ತಾಪತ್ತಿ ಮಾಡುವಾಗ ಈ ನಿಮ್ಮ ಮನೆಯಲ್ಲಿ ಆ ಸಮಸ್ಯೆ ಕಾಣುವುದು. ಅದು ಮನೆಯಲ್ಲೇ ಅದು ಇಲ್ಲಿ ಹೊಡೆತ ಮಾಡಿದರೆ ಅದರಿಂದ ಹೊಡೆತದೆ, ಮನೆಯಲ್ಲೇ ಕಾಣೋದು. ದಯವಿಟ್ಟು ನಾವು ಭೇದ ಹುಟ್ಟಿಸೋರಲ್ಲ. ಮತ್ತೆ ನಮ್ಮ ದುಡ್ಡು ಏನು? ಕರ್ತನ್ನು ಮಹಿಮೆಪಡಿಸು, ದೇವಜನ್ನು ಪ್ರೋತ್ಸಾಹಪಡಿಸು, ದೇವ ಸೇವಕರು ಸಂತೋಷಪಡಿಸು, ಕರ್ತನ ಬರೋಣಕ್ಕಾಗಿ ಎದುರು ನೋಡುತ್ತಾ ಇರು. ಇಷ್ಟು ಮಾಡಿದರೆ ನಿಮಗೆ ದೇವರು ನೇಮಿಸಿದ ಕಾಲ ತನಕ ನಾವು ಶ್ರೇಷ್ಠವಾಗಿರುತ್ತಾರೆ. ಆರೋಗ್ಯದಲ್ಲಿಯೂ, ಆಸ್ತಿಯಲ್ಲಿಯೂ, ಜೀವನದಲ್ಲಿಯೂ, ಮದುವೆ ವಿಷಯದಲ್ಲಿಯೂ, ಎಲ್ಲ ಕಾರ್ಯಗಳಲ್ಲಿಯೂ ಶ್ರೇಷ್ಠವಾಗಿ ದೇವರಿಟ್ಟುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನ ಉದ್ದೇಶ 2ನೇ ಅಧ್ಯಾಯ 11-12 ವಾಕ್ಯ ಇದೆ. ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆ ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈಗ ಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಕರ್ತನ ಪ್ರತ್ಯಕ್ಷತೆಯು ಸಮೀಪವಾಗಿದ್ದರಿಂದ ಭಕ್ತಿಯುಳ್ಳವರಾಗಿ ನಾವು ಜೀವಿಸುವವರಾಗಿರಬೇಕು. ಕರ್ತನ ಪ್ರತ್ಯಕ್ಷತೆ ಯುದ್ಧಗಳ ಬಗ್ಗೆ ಕೇಳುತ್ತೆ ಎಂದು ಹೇಳಿದೆ. ಉಕ್ರೇನ್ ಯುದ್ಧ ಸ್ಟಾರ್ಟ್ ಆಯಿತು, ಆಮೇಲೆ ನೋಡಿ ಇಸ್ರಾಯೇಲ್ ಗಾಸೆ ಆಯಿತು, ಈಗ ನೋಡಿದರೆ ಇಸ್ರಾಯೇಲು ಮತ್ತು ಲೆಬಾನೋನಿಗೆ ಆಯಿತು, ತಿರುಗಿ ಮೊನ್ನೆ ನೋಡಿದರೆ ಸಿರಿಯಕ್ಕಾಯಿತು, ಇರಾನು ಮತ್ತು ಪಾಕಿಸ್ತಾನ ಆಯಿತು. ನೋಡಿ, ಯುದ್ಧಗಳು ಆಗುವ ಹಾಗೆಯೂ ಯುದ್ಧಗಳ ಸುದ್ದಿಗಳು ಕೇಳುವಾಗ ನೋಡಿ ನೀವು ಚಿಂತಿಸಲಿ. ಕರ್ತನ ಬರೋಣದ ಗುರುತು ಒಂದೇ ಯುದ್ಧ ಅಲ್ಲ, ಹಲವಾರು ಯುದ್ಧ. ಈ ಯುದ್ಧದ ಲಾಸ್ಟ್ ನಡೀಲಿಕ್ಕಿರೋದು ಏನೆಂದರೆ, ಇದು ಹೋಗಿ ಹೋಗಿ ಲಾಸ್ಟ್ ಇಸ್ರಾಯೇಲು ಪೂರ್ತಿ ಅವರಿಗೆ ಹೇಳಿದ ಸ್ಥಳ ಎಲ್ಲ ಅವರ ಅಧೀನದಲ್ಲಿ ಆಗುತ್ತದೆ. ಅಲ್ಲಿ ಇಸ್ರಾಯೇಲಲ್ಲಿ ದೇವಾಲಯ ಕಟ್ಟಲ್ಪಡುತ್ತದೆ. ವಾಕ್ಯ ಪ್ರಕಾರ, ಪ್ರವಾದನೆಯ ಪುಸ್ತಕಗಳಲ್ಲಿ ಬರೆದಿರುವ ಪ್ರಕಾರ ಇಸ್ರಾಯೇಲಲ್ಲಿ ದೇವಾಲಯ ಕಟ್ಟಲ್ಪಡುತ್ತದೆ. ಅಲ್ಲಿ ದೇವಾಲಯ ಕಟ್ಟಲ್ಪಡಲಿಕ್ಕೆ ಪ್ರಾರಂಭಿಸಿದ್ರೊಳಗಡೆ ಕರ್ತನು ಬಂದು ಭಕ್ತರನ್ನು ಕರ್ಕೊಂಡು ಹೋಗ್ತಾರೆ. ದೇವಾಲಯ ಕಟ್ಟಿ 3.5 ವರ್ಷ ಸಮಾಧಾನ, ಇನ್ನು 3.5 ವರ್ಷ ಅಲ್ಲಿ ಬಹಳ ಕಷ್ಟ, ಅಂದರೆ 7 ವರ್ಷ ಉಪದ್ರವ ಕಾಲ ಇರುತ್ತದೆ. ಪ್ರಿಯರೇ, ಹಾಗಾದರೆ ಬಹಳ ಸಮೀಪದಲ್ಲಿದೆ. ಅದರಿಂದ ನಮ್ಮ ಮುಂದೆ ಇರುವ ಟಾರ್ಗೆಟ್ ಏನು? ದೇವರನ್ನು ಮಹಿಮೆ ಪಡಿಸೋಣ, ದೇವಜನನ್ನು ಪ್ರೋತ್ಸಾಹಪಡಿಸೋಣ, ದೇವ ಸೇವಕರನ್ನು ಸಂತೋಷಪಟ್ಟು ಹೆಚ್ಚಿನ ಬ್ರಾಂಚ್ ಸಭೆಗಳು ಮಾಡೋಣ. ದೇವಸನ್ನು ಸಂತೋಷಪಟ್ಟು ಇಲ್ಲಿ ಇರ್ಲಿಕ್ಕಲ್ಲ, ಇನ್ನು ಸೇವೆಗಳು ಹರಡಿಸೋಣ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನೀವು ಕರ್ತನಿಗಾಗಿ ಒಂದು ಟೈಪ್ ರೈಟಿಂಗ್ ಮಿಷಿನು ನೋಡಿ, ಟೈಪ್ ರೈಟಿಂಗ್ ಮಾಡಲಿಕ್ಕೆ ಹೋಗಿದ ಮನುಷ್ಯನು ಅವನು ಟೈಪ್ ರೈಟಿಂಗ್ ಮಿಷಿನ್ ಒತ್ತುಕೊಂಡು ಡ್ಯಾನ್ಸ್ ಆಡಿದೆ. ಇಡೀ ವಿಶ್ವದ 210 ರಾಷ್ಟ್ರಗಳಲ್ಲಿ ಅವರನ್ನು ಹೊರಡಿಸಿದೆ. ನೀವು ಕರ್ತನಿಗಾಗಿ ಮಾಡುವ ಕಾರ್ಯ. 3 ತಿಂಗಳು ಸಿಕ್ಕಿರುವ ಲೆಸ್ಟೆಡ್ ಸಮರಾಳ್ 3 ತಿಂಗಳು ಆಯುಸ್ಸು ಇರುವುದನ್ನು ಕರ್ತನಿಗೆ ಉಪಯೋಗಿಸಿದರೆ ನಿಮಗೆ ಕೊಟ್ಟ ಆಯುಸ್ಸು, ಆರೋಗ್ಯ, ಬಲ, ಶಕ್ತಿ ಕರ್ತನಿಗಾಗಿ ಉಪಯೋಗಿಸಿಕೊಳ್ಳೋಣ. ಆವಾಗ ದೇವರೇನು ಮಾಡ್ತಾರೆ ಗೊತ್ತಾ? ದೇವರು ನಿಮ್ಮನ್ನು ಅನೇಕ ಸ್ಥಳಗಳಲ್ಲಿ ನಿಮ್ಮನ್ನು ಪ್ರಖ್ಯಾತಿಗೆ ತರುತ್ತಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಒಳಗಡೆ 3 ಆಸೆ ಬರಲಿ. 1, ದೇವರನ್ನು ಮಹಿಮೆ ಪಡಿಸಬೇಕು, ದೇವಜನಿಗೆ ಪ್ರೋತ್ಸಾಹ ಕೊಡಬೇಕು, ದೇವ ಸೇವರಿಗೆ ಸಂತೋಷಪಡಿಸಬೇಕು. ನಾನು ಕಿತ್ತಾಪತಿ ಮಾಡುವವರಲ್ಲ,
ಭೇದ ಹುಟ್ಟಿಸುವರಲ್ಲ, ನಾನು ಪ್ರೋತ್ಸಾಹಪಡಿಸಿ ನನ್ನ ಸಭೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ನೋಡುವರು. ಹಾಲೆಲೂಯ. ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನ ಉಸಿರಿರುವ ದಿನವೆಲ್ಲ ಶುಭವಾರ್ತೆ ಸಾರುವುದೇ. ಅದು ಒಂದೇ ಒಂದು ಆಸೆ, ಅದು ಒಂದೇ ಒಂದು ಆಸೆ. ಅನ್ನವಿಲ್ಲದಿದ್ದರು, ವಸ್ತ್ರವಿಲ್ಲದಿದ್ದರು, ನಾನ್ ಸಾರುವೆ ಶುಭವಾರ್ತೆಯ. ನಾನ್ ಸಾರುವೆ ಶುಭವಾರ್ತೆಯ. ಯಾರೇ ನನ್ನ ನಿಂದಿಸಲಿ, ಯಾರೇ ಹಾಗೆ ಮಾಡಿದರು, ನಾನ್ ಸಾರುವೆ ಶುಭವಾರ್ತೆಯ. ನಾನ್ ಸಾರುವೆ ಶುಭವಾರ್ತೆಯ. ಕಷ್ಟವೋ ಸಂಗಡವೋ, ಕಷ್ಟವೋ ಸಂಗಡವೋ, ನಿಮ್ಮಲ್ಲಿಯೇ ನನಗೆ ತೃಪ್ತಿ. ನಿಮ್ಮಲ್ಲಿಯೇ ನನಗೆ ತೃಪ್ತಿ. ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನ ಉಸಿರಿರುವ ದಿನವೆಲ್ಲ ಶುಭವಾರ್ತೆ ಸಾರುವುದೇ. ಅದು ಒಂದೇ ಒಂದು ಆಸೆ, ಅದು ಒಂದೇ ಒಂದು ಆಸೆ, ಅದು ಒಂದೇ ಆಸೆ. ಹೌದು, ನನ್ನದು ಆಸೆ ನನ್ನ ದೇವರ ನಾಮವನ್ನು ಮಹಿಮೆ ಪಡಿಸಬೇಕು. ದೇವ ಜನರಿಗೆ ನನ್ನಿಂದ ಪ್ರೋತ್ಸಾಹ ಆಗಬೇಕು. ದೇವ ಜನರಿಗೆ, ದೇವ ಸೇವಕರಿಗೆ ಸಂತೋಷ ಆಗಬೇಕು. ನೀವೇ ಹೇಳಿರಿ, ನನ್ನ ಕೈಯಲ್ಲಿ ಹೇಳಿಸ್ಬೇಕಾಗಿಲ್ಲ. ನೀವೇ ಹೇಳಿರಿ, ನನ್ನಿಂದ ದೇವರ ನಾಮಕ್ಕೆ ಮಹಿಮೆ ಆಗಬೇಕು. ನಾನೊಂದು ಮಾತು ಹೇಳಿದರೆ, ನನ್ನ ನಡೆಯಲ್ಲಿ, ನನ್ನ ನುಡಿಯಲ್ಲಿ, ನನ್ನ ವ್ಯವಹಾರದಲ್ಲಿ, ನನ್ನ ಬಿಸ್ನೆಸ್ ಅಲ್ಲಿ, ನನ್ನ ಕೆಲಸಗಳಲ್ಲಿ, ನಾನು ಹೋಗಿ ಬರುವುದರಲ್ಲಿ, ಎಲ್ಲದರಲ್ಲಿಯೂ ನನ್ನ ದೇವರು ನೋಡ್ತಾ ಇದ್ದಾರೆ. ನಾನು ಅದರಲ್ಲಿ ನನ್ನ ದೇವರಿಗೆ ಮಹಿಮೆ ಕೊಡಬೇಕು. ಓ, ನಾನು ತಿನ್ನುವುದರಲ್ಲಿ, ನಾನು ಕುಡಿಯುವುದರಲ್ಲಿ, ನನ್ನ ಡ್ರೆಸ್ಸಿಂಗ್ ಅಲ್ಲಿ, ನನ್ನ ಸ್ಟೈಲ್ಗಳಲ್ಲಿ ನನ್ನ ದೇವರಿಗೆ ಮಹಿಮೆ ಆಗಬೇಕು. ನಾನು ದೇವ ಜನರಿಗೆ ಪ್ರೋತ್ಸಾಹ ಕೊಡಬೇಕು. ನನ್ನನ್ನು ನೋಡಿಕೊಂಡು ಮತ್ತೊಬ್ಬರು ಕಲಿಯಬೇಕು. ನನ್ನನ್ನು ನೋಡಿಕೊಂಡು ಮತ್ತೊಬ್ಬರು ಹಿಂಬಾಲಿಸಬೇಕು. ಓ, ನನ್ನ ಸತ್ಕಾರ್ಯಗಳು ನೋಡಿಕೊಂಡು ಬೇರೊಬ್ಬರು ನನ್ನ ಹಿಂದೆ ಕ್ರಿಸ್ತನಿಗಾಗಿ ಸತ್ಕ್ರಿಯೆಗಳು ಮಾಡುವವರಾಗಿರಬೇಕು. ದೇವರೇ, ನನ್ನ ಜನರಿಗೆ ಪ್ರೋತ್ಸಾಹ ಕೊಡುವನಾಗಿರಬೇಕು. 3 ತಿಂಗಳು ಸಮಯ ಸಿಕ್ಕಿದವನ ಆಸೆ ದೇವರಿಗಾಗಿ ಏನಾದರೂ ಮಾಡಬೇಕು. ಅದು ಸಭೆಯಲ್ಲಿ ಮಾಡಬೇಕು, ಅದು ಸೇವಕರ ಜೊತೆ ಮಾಡಬೇಕು. ಅದೇ ಅವನ ಆಯುಸ್ಸು ಹೆಚ್ಚಿಸಿಕೊಟ್ಟಿದ್ದು, ಅದೇ ಅವನ ಪ್ರಖ್ಯಾತಿಗೆ ಬಂದಿತ್ತು. ಇಲ್ಲಿಂದ ಹೋಗಿದ ಒಂದು ಕುಟುಂಬ ಅಲ್ಲಿ, ಟೀ ಮಾಡಿ ಕೊಡೋಣ, ದುಡ್ಡು ನಾವೇ ಕೈಯಿಂದ ಹಾಕಿ ಆದ್ರೂ ಪರವಾಗಿಲ್ಲ, ನಾವೇ ಇದು ಮಾಡೋಣ. ಅವರಿಗೆ ದೇವರು 60 ಲಕ್ಷದ ಸೈಟು ಮನೆ ಮತ್ತು ಇನ್ನೊಂದು ಸೈಟು. ಮಕ್ಕಳೀರ, ನನ್ನಿಂದ ಮತ್ತೊಬ್ಬರಿಗೆ ಮಾದರಿಯಾಗಬೇಕು. ನನ್ನ ದೇವ ಸೇವಕರಿಗೆ ಸಂತೋಷ ಕೊಡಬೇಕು. ಅಧರ್ಮ ಬಿಟ್ಟವರಾಗಿ, ಸತ್ಕ್ರಿಯೆಗಳು ಮಾಡುವರಾಗಿ, ಅವಿಧೇಯರಾಗದ ವಿಧೇಯರಾಗಿ ನಾನು ದೇವರ ಪ್ರತ್ಯಕ್ಷೆಯನ್ನು ಎದುರು ನೋಡಿ ಬದುಕುತ್ತೇನೆ. ಈಗ ಒಪ್ಪಿಸಿಕೊಟ್ಟಿದರೆ ನಿಮ್ಮ ಸ್ಟಾರ್ ಚೇಂಜ್ ಆಗ್ತಾ ಇರ್ತದೆ. ಈಗ ನೀವು ಒಪ್ಪಿಸಿಕೊಡಿ, ನಿಮ್ಮ ಸ್ಟಾರ್ ಚೇಂಜ್ ಆಗುತ್ತದೆ, ನಿಮ್ಮ ಲೈಫ್ ಚೇಂಜ್ ಆಗುತ್ತದೆ, ನಿಮ್ಮ ಜೀವನನೇ ಚೇಂಜ್ ಆಗುತ್ತದೆ, ನಿಮ್ಮ ಬಾಳೆ ಚೇಂಜ್ ಆಗ್ತಾ ಇದೆ. ಈಗ ನೀವೇನು ಸಮರ್ಪಣೆ ಮಾಡುತ್ತೀರೋ ಅದು ಯಾರ್ದು ಬಲವಂತದಿಂದಲ್ಲ,
ಯಾರ್ದು ಒತ್ತಾಯದಿಂದಲೂ ಅಲ್ಲ, ಯಾರು ಅದಕ್ಕೆ ಫೋರ್ಸ್ ಮಾಡೋದು ಬೇಕಾಗಿಲ್ಲ, ನಿಮ್ಮ ಒಳಗಡೆಯಿಂದ ಬರಲಿ. ಹೌದು ಕರ್ತನೆ, ನನಗೆ ಈ ಅಧರ್ಮಗಳು ಬೇಡ, ನನಗೆ ಈ ಅಸಹ್ಯವಾದ ಜೀವನ ಬೇಡ, ನನಗೆ ಈ ಅವಿಧೇಯತ್ವವೂ ಬೇಡ, ನನಗೆ ಈ ಭೇದ ಹುಟ್ಟಿಸುವುದೂ ಬೇಡ. ಕರ್ತನೆ, ನಿನಗಾಗಿ ನಾನೇನೋ ಮಾಡಬೇಕು, ಈ ಸಭೆಯಲ್ಲಿದ್ದುಕೊಂಡು ನಾನು ಏನೋ ಒಂದು ಮಾಡಬೇಕು. ಆಯುಸ್ಸು 3 ತಿಂಗಳಾದರೂ ಪರವಾಗಿಲ್ಲ, ನನ್ನ ದೇವರಿಗಾಗಿ ಮಾಡಬೇಕು. ಒಪ್ಪಿಸಿಕೊಟ್ಟು ಪ್ರಾರ್ಥಿಸು. ಇವತ್ತುವರೆಗೆ ಏನಾದರೂ ಅವಿಧೇಯತ್ವ, ಏನಾದರೂ ಅಸಹ್ಯ ಕಾರ್ಯಗಳಲ್ಲಿ ಸೇರಿ, ಏನಾದರೂ ಪ್ರಯೋಜನಗಳಾಗಿ ಸತ್ಕ್ರಿಯೆಗಳು ಮಾಡದೆ ಹೋದರೆ, ಇವತ್ತಿನ ಸಮರ್ಪಣೆಯ ಅನಂತರ ದೇವರು ನಿಮ್ಮನ್ನು ಅಂಗೀಕರಿಸಿಕೊಂಡು ಈಗೋ ನಿಮಗಾಗಿ ಒಂದು ಆಶೀರ್ವಾದ. ಓ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಕಳೆದ 1 ವಾರ ಕಾಲ ನಾನು ಬಲಹೀನತೆಯಲ್ಲಿರುವಾಗಲೂ ಈ ದಿನ ಈ ಮಕ್ಕಳನ್ನು ಆಶೀರ್ವಾದ ಮಾಡಲಿಕ್ಕಾಗಿ ನೀ ನನ್ನನ್ನು ಬಲಪಡಿಸಿ ಎಬ್ಬಿಸಿದ ನಿನ್ನ ಕೃಪೆಗಾಗಿ ಸ್ತೋತ್ರ. ಈ ದಿನದಲ್ಲಿ ಈ ಶಕ್ತವಾದ ಸಂದೇಶವನ್ನು ದೇವರೇ ನೀವು ಒದಗಿಸಿ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಸಭೆಯ ಮಕ್ಕಳು ಕರ್ತನೇ ನಿಮಗೆ ಮಹಿಮೆ ಕೊಡುವ ಮಕ್ಕಳಾಗುವಂತೆಯೂ, ಇವರ ಮೂಲಕ ಅನೇಕರಿಗೆ ಪ್ರೋತ್ಸಾಹ ಆಗುವಂತೆಯೂ, ಇವರ ಮೂಲಕ ಸೇವಕರು ಸಂತೋಷ ಪಡುವಂತೆಯೂ, ಆ ಸಂತೋಷದ ಮೂಲಕ ಅನೇಕ ಬ್ರಾಂಚು ಸಭೆಗಳಾಗುವಂತೆಯೂ ಈ ಮಕ್ಕಳನ್ನು ಆಶೀರ್ವದಿಸುತ್ತೇನೆ. ಲೆಸ್ಟರ್ ಸಮರಾಲ್ ಎಂಬ 16 ವಯಸ್ಸು ಯೌವನಸ್ಥನನ್ನು 3 ತಿಂಗಳು ಕಾಲಾವಕಾಶ ಕೊಟ್ಟ ಮನುಷ್ಯನಿಗೆ 84 ವಯಸ್ಸು ಆಯುಸ್ಸು ಕೊಟ್ಟ ದೇವರೇ, ಈ ಸಭೆಯ ಮಕ್ಕಳು, ಈ ವಿಧೇಯತ್ವವುಳ್ಳ ಮಕ್ಕಳು, ಈ ಮಹಿಮೆಗಾಗಿ, ದೇವರ ಮಹಿಮೆಕ್ಕಾಗಿ ದುಡಿಯುವ ಮಕ್ಕಳಿಗೆ ಕರ್ತನೆ, ಸಭೆಯಕ್ಕಾಗಿ ಸೇವಕರಿಗಾಗಿ ದುಡಿಯುವ ಮಕ್ಕಳಿಗೆ ದೀರ್ಘಾಯುಸ್ಸು ಅನುಗ್ರಹಿಸು. ಯಾರು ಕೂಡ ಬಲಹೀನರಾಗದಿರಲಿ, ಯಾರು ಆಯುಸ್ಸಿನ ಮಧ್ಯದಲ್ಲಿ ಈ ಭೂಮಿಯಿಂದ ತೆಗೆಯಲ್ಪಡದಿರಲಿ. ದೇವರೇ, ಪ್ರಿಯ ಸಹೋದರಿ ಸಾಕ್ಷಿ ಹೇಳಿದ ಹಾಗೆ ಅವರವರಿಗೆ ತಕ್ಕ ಜೋಡಿಗಳನ್ನು ಕರ್ತನ ಸಭೆಯ ಮಕ್ಕಳಿಗೆ ಒದಗಿಸಲಿ. ಭಕ್ತಿಗೆ ತಕ್ಕ, ಅವರ ನಂಬಿಕೆಗೆ ತಕ್ಕ, ಅವರ ದೇವರ ಜನಾಂಗಗಳಿಗೆ ತಕ್ಕ ಜೋಡಿಗಳನ್ನು ಕರ್ತನು ಒದಗಿಸಲಿ. ದೇವರೇ, ಮನೆ ಇಲ್ಲದವರಿಗೆ ಮನೆ ಆಗಲಿ. ದೇವರೇ, ಜೀವನದ ಉಪಾಧಿಗಳಿಲ್ಲದವರಿಗೆ ಜೀವನೋಪಾಧಿಗಳು ಉಂಟಾಗಲಿ. ದೇವರೇ, ಯಾರೆಲ್ಲ ದೇವರೇ ಸಾಲೆ ಬಾಧಗಳಲ್ಲಿ ಇದೆಯಾರೋ ಕರ್ತನೆ, ಈ ದಿನ ಬಿಡುಗಡೆಯ ದಿವಸವಾಗಿರುವಾಗ ಸಾಲ ಸಂಕಷ್ಟಗಳಿಂದ ಅವರು ಹೊರಗಡೆ ಬರಲಿ. ಸಾಲದ ಬಂಧನದಲ್ಲಿ ಶತ್ರು ಅವಕಾಶ ಹೇಳಿಕೊಂಡು, ಶತ್ರು ಹಕ್ಕು ಹೇಳಿಕೊಂಡು, ಯಾವತ್ತೋ ಮಾಡಿದ ತಪ್ಪಿನ ಮೇಲೆ, ಯಾವತ್ತೋ ಮಾಡಿದ ಯಾವುದೋ ಒಂದು ಮಿಸ್ಟೇಕಿನ ಮೇಲೆ ಸೈತಾನೇ ನೀ ಹಿಡಿದು ನಿಲ್ಲಿಸಿದೀಯಾ, ಇವತ್ತು ನನ್ನ ಜನರನ್ನು ಬಿಟ್ಟು ಬಿಡು. ಇವರು ಸ್ವತಂತ್ರರಾಗಲಿ, ಇವರು ಸ್ವತಂತ್ರರಾಗಲಿ. ಇವರು ದೇವರ ನಾಮದ ಮಹಿಮೆಗಾಗಿ ಕರೆಯಲ್ಪಟ್ಟವರು, ಮತ್ತೊಬ್ಬರ ಪ್ರೋತ್ಸಾಹಕ್ಕಾಗಿ ಕರೆಯಲ್ಪಟ್ಟವರು. ಇವರು ದೇವ ಸೇವಕರ ಸಂತೋಷಕ್ಕಾಗಿ ಕರೆಯಲ್ಪಟ್ಟವರು. ಕರ್ತನ ಬರೋಣಕ್ಕಾಗಿ ಅಧರ್ಮಗಳಿಂದ ವಿಮೋಚಿಸಿ ಸತ್ಕ್ರಿಯೆಗಳು ಮಾಡಿ ಕರ್ತನ ಬರೋಣಕ್ಕಾಗಿ ಎದುರು ನೋಡುವವರು. ಶತ್ರುವೇ, ನಿನಗೆ ಅಧಿಕಾರ ಇಲ್ಲ. ಸೈತಾನನೇ, ನಿನಗೆ ಅಧಿಕಾರವಿಲ್ಲ. ವಯಸ್ಸು ಮಕ್ಕಳ ಮನಸ್ಸುಗಳು ಚಂಚಲ ಮಾಡಿ ನಿನಗೆ ಯಾರು ಎಲ್ಲಿಂದ ಜೋಡಿ ಒದಗಿಸುತ್ತಾರೆ ಎಂದು ಹೇಳಿ ಅವರ ಮನಸ್ಸು ಚಂಚಲ ಮಾಡಿ ತಾವೇ ಜೋಡಿ ಹುಡುಕಿಕೊಳ್ಳೋಣ ಎಂದ ದುರಾಲೋಚನೆ ಕೊಡುವ ದುರಾತ್ಮನೆ, ಮಕ್ಕಳಿಂದ ಬಿಟ್ಟು ತೊಲಗು. ಅಪ್ಪನು ನನ್ನ ಮಕ್ಕಳಿಗೆ ಸರಿ ಬೀಳುವುದನ್ನು ಒದಗಿಸಲಿಕ್ಕೆ ಶಕ್ತನಾಗಿದ್ದಾರೆ. ಅವರು ಒದಗಿಸುವವನು, ಅವರು ಒದಗಿಸುವವರು, ಅವರು ಒದಗಿಸುವರು. ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನೆರವೇರಿಸುವನು. ಅದಕ್ಕಾಗಿ ಮಕ್ಕಳನ್ನು ಸಮರ್ಪಿಸುತ್ತೇನಪ್ಪ. ಚಿಕ್ಕ ಮಕ್ಕಳು ದೇವರೇ, ಈಗ ಹುಟ್ಟಿರುವಂತ ಪುಟ್ಟ ಪುಟ್ಟ ಮಕ್ಕಳುಗಳು ಕೂಡ ಸಭೆಯಲ್ಲಿ ಬೆಳೆಯುತ್ತಾ ಬರುವಾಗ ಯಾವ ಬಾಲ ಪೀಡೆಗಳು ಮಕ್ಕಳಿಗೆ ಬರದಿರಲಿ. ದೇವರೇ, ಯಾವ
ಬಾಲ್ಯಾರಂಭದಲ್ಲಿರುವಂತ ಕಾಯಿಲೆಗಳಿಗೆ ಒಳಪಡದಿರಲಿ. ಮಕ್ಕಳು ಆರೋಗ್ಯವಾಗಿ ಬೆಳೆಯಲಿ, ಪುಷ್ಟಿಯಾಗಿ ಬೆಳೆಯಲಿ, ದೇವರ ಕೃಪೆಯಲ್ಲಿ ಬೆಳೆಯಲಿ, ದೇವರ ಮಹಿಮೆಗಾಗಿ ಬೆಳೆಯಲಿ, ದೇವ ಜನರ ಸಂತೋಷಕ್ಕಾಗಿ ಬೆಳೆಯಲಿ, ದೇವ ಜನರ ಪ್ರೋತ್ಸಾಹಕ್ಕಾಗಿ ಬೆಳೆಯಲಿ. ಅವರ ಮೂಲಕ ಇನ್ನು ಸಭೆಗಳು ಕಟ್ಟಲ್ಪಡಲಿ, ಇನ್ನು ಅನೇಕ ಸಭೆಗಳು ಕಟ್ಟಲ್ಪಡಲಿ, ಸಭೆ ಅಭಿವೃದ್ಧಿಯಾಗಲಿ, ಇನ್ನು ಮುಂದೆ ಇರುವಂತ ಜಾಗೆಗೆ ಸಭೆ ಬೆಳೆಯಲಿ, ಆಲಯಗಳು ಕಟ್ಟಲ್ಪಡಲಿ. ಈ ಮಕ್ಕಳ ಮೂಲಕ ಕರ್ತನ ನಾಮ ಮಹಿಮೆಯಾಗಲಿ. ದೇವರೇ, ಮಕ್ಕಳ ಪರಿಸ್ಥಿತಿಗಳು ಬದಲಾವಣೆಯಾಗಲಿ. ಕೂಲಿ ಕೆಲಸ ಮಾಡಿದವರಿಗೆ ದೇವರೇ ಈಗ 90 ಲಕ್ಷದ ಆಸ್ತಿವಂತರಾಗಿ ಮಾಡಿದ ಹಾಗೆ ದೇವರೇ, ಸಭೆಯಲ್ಲಿ ದುಡಿಯುವ ಮಕ್ಕಳಿಗೆ, ಸಭೆಯಲ್ಲಿ ತ್ಯಾಗ ಮಾಡುವ ಮಕ್ಕಳಿಗೆ ಕರ್ತನೇ ನೀ ಪ್ರತಿಫಲವನ್ನು ಕೊಟ್ಟನೆ ಗ್ರಹಿಸಪ್ಪ. ಸಮಯ ನೋಡದೆ ದೇವರೇ, ಅವರ ಶಕ್ತಿ ನೋಡದೆ, ಆರೋಗ್ಯ ನೋಡದೆ, ಮನಸ್ಸು ಮರೆತು ಮೈ ಮರೆತು ದುಡಿಯುವ ಮಕ್ಕಳಿಗಾಗಿ ಸ್ವರ್ಗದ ದ್ವಾರಗಳು ತೆರೆಯಲ್ಪಡಲಿ. ಸಭೆಗಾಗಿ ದುಡಿಯಲಿಕ್ಕೆ ದೇವರೇ, ಟೈಪ್ ರೈಟಿಂಗ್ ಮಿಷಿನ್ ಹೊಡೆಯಲಿಕ್ಕೆ ಬಂದ ಮಕ್ಕಳ ತರ, ಆ ಮನುಷ್ಯನ ತರ ಸಭೆಗಾಗಿ ಯಾವ ಕೆಲಸಕ್ಕೆ ಯಾರ್ಯಾರು ಬರ್ತಾರೋ ಅವರೆಲ್ಲರನ್ನು ಅಭಿವೃದ್ಧಿ ಪಡಿಸು ದೇವರೇ. ಮಕ್ಕಳ ಆಶೀರ್ವದಿಸಲ್ಪಡಲಿ. ಈ 2024 ವರ್ಷ ಅಭಿವೃದ್ಧಿಯ ವರ್ಷವು, ವೀರರ ಯುದ್ಧ ಸೇವೆ ಮಾಡುವ ವರ್ಷವು, ಅದರಿಂದಲೇ ಸಂತೋಷ ಪಡೆಕೊಳ್ಳುವ ವರ್ಷವಾಗಲಿ. ಕರ್ತನು ತಾನೇ ಈ ವಾಗ್ದಾನ ವಚನಗಳಿಂದ ಮಕ್ಕಳನ್ನು ಆಶೀರ್ವದಿಸಿ ನಡೆಸಲಿ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ದೇವರ ಐಕ್ಯತೆಯು ಮತ್ತು ಅನ್ಯೋನ್ಯತೆಯು ಸದಾಕಾಲ ಮಕ್ಕಳೆಲ್ಲರ ಮೇಲೆ ನೆಲೆಗೊಂಡಿರಲಿ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.